ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕರಾವಳಿಯಲ್ಲಿ ಯಕ್ಷಗಾನಕ್ಕೆ ಕಂಟಕ ? ಕೆಲವೇ ದಿನಗಳ ಹಿಂದೆ ಕರಾವಳಿನಲ್ಲಿ ಒಂದು ಪ್ರಸಂಗ ನಡೆಯಿತು. ಒಂದು ಕಡೆ ರಾತ್ರಿ ಯಕ್ಷಗಾನ ಬಯಲಾಟ ನಡೀತಾ ಇತ್ತು. ಆ ಯಕ್ಷಗಾನ ಪ್ರಸಂಗದ ಸಂದರ್ಭದಲ್ಲಿ ರಾತ್ರಿ 10:15 ಗಂಟೆಗೆ ಸರಿಯಾಗಿ ಪೊಲೀಸರು ಬಂದು ಮೈಕ್ ಅನ್ನು ಆಫ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟು ಮೈಕ್ ಅನ್ನು ಆಫ್ ಮಾಡಿಸಿದ್ರು. ಇದರಿಂದ ಭಕ್ತಾದಿಗಳ ಶ್ರದ್ಧೆಗೆ ಮತ್ತು ನಂಬಿಕೆಗೆ ತೊಂದರೆ ಉಂಟಾಗಿದೆ ಮತ್ತು ಅವರ ಭಾವನೆಗಳಿಗೆ ನೋವಾಗಿದೆ ಎನ್ನುವಂತಹ ಒಂದು ಪ್ರತಿಭಟನೆ ಕೂಡ ಕೇಳಿಬಂತು. ಈ ವಿಷಯಕ್ಕೆ ಸಂಬಂಧಿಸಿ ಮತ್ತು ಇದರ ಹಿನ್ನೆಲೆಯಲ್ಲಿ ನಾವು ಇತ್ತೀಚೆಗಿನ ದಿನಗಳಲ್ಲಿ ಕೋರ್ಟ್ಗಳು ಯಾವ ರೀತಿಯ ಆದೇಶಗಳನ್ನು ಕೊಡ್ತಾ ಇವೆ, ಪರಿಸರ ನಿಯಂತ್ರಣ ಮಂಡಳಿಯ ಕಾಯ್ದೆಯ ಉಲ್ಲಂಘನೆ ಬಗ್ಗೆ ಕೋರ್ಟ್ಗಳು ಹೇಗೆ ಗಮನ ಹರಿಸ್ತಾ ಇವೆ, ಯಾವ್ಯಾವುದರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಮತ್ತು ಜನರಿಗೆ ಶಬ್ದ ಮಾಲಿನ್ಯದ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಿಷ್ಟು ವಿಷಯಗಳನ್ನ ಮಾತಾಡೋಣ. ನನ್ನ ಜೊತೆಗೆ ಇಬ್ರು ಗಣ್ಯ ಅತಿಥಿಗಳು ಇವತ್ತಿದ್ದಾರೆ. ಜಗದೀಶ್ ಶೆಣವ್ ಅವರು ಬಿಜೆಪಿಯ ಬಹಳ ಪ್ರಮುಖ ನಾಯಕರು, ಮಂಗಳೂರಿನಿಂದ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಜಗದೀಶ್ ಶೆಣವ್ ಅವರು ಬಜರಂಗ ದಳದ ಪ್ರಮುಖ ಮುಖಂಡರು ಕೂಡ ಮಂಗಳೂರಲ್ಲಿ ಆಗಿದ್ದಾರೆ, ವಕೀಲರು ಕೂಡ ಹೌದು. ಅದೇ ರೀತಿ ಲಕ್ಷ್ಮೀಶ ಗೌಡ್ಕ ರಾಜ್ಯ ಸರ್ಕಾರದ ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಸದಸ್ಯರು ಕೂಡ ಆಗಿದ್ದಾರೆ. ಈ ಹಿಂದೆ ಅವರು RSS ಜೊತೆಗೆ ಅವರ ಸಹಯೋಗ ಇತ್ತು. ವಿಶ್ವ ಹಿಂದೂ ಪರಿಷತ್ತಿನ ಹಿಂದೂ ಜಾಗರಣ ವೇದಿಕೆಯಲ್ಲಿ ಅವರು ಸಕ್ರಿಯರಾಗಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಯೋಚನೆಗಳಲ್ಲಿ ಆಲೋಚನೆಗಳಲ್ಲಿ ಬದಲಾವಣೆ ಆಗಿದೆ. ಅವರು ಇವತ್ತು ಬಹಳ ಕಾಂಗ್ರೆಸ್ ಪಕ್ಷದ ಒಂದು ಏನು ಸರ್ಕಾರದ ಒಂದು ಸಂಸ್ಥೆ ಏನಿದೆ ಇವತ್ತು ಧಾರ್ಮಿಕ ಪರಿಷತ್, ಅದರಲ್ಲಿ ಸದಸ್ಯರು ಕೂಡ ಆಗಿ ನೇಮಕವಾಗಿದ್ದಾರೆ. ಇಬ್ರು ಕೂಡ ಸಾಕಷ್ಟು ತಿಳುವಳಿಕೆಯನ್ನು ಉಳ್ಳವರು. ಒಬ್ರು ಕಾನೂನಿನ ಜ್ಞಾನ ಇದ್ರೆ ಇನ್ನೊಬ್ರು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿ ಸಾಕಷ್ಟು ತಿಳುವಳಿಕೆಯನ್ನು ಹೊಂದಿರುವಂತವರು. ಸೊ ಇಬ್ಬರನ್ನು ಕೂಡ ನಾನು ಇವತ್ತು ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಶೇಣವರೇ, ಏನ್ ನಡೀತಾ ಇದೆ ಕರಾವಳಿನಲ್ಲಿ? ಏನಾದ್ರೂ ಒಂದೊಂದು ಸುದ್ದಿ ಮಾಡ್ತಾನೆ ಇರ್ತೀರಲ್ಲ ನೀವು ಮಂಗಳೂರಿನಲ್ಲಿ. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡ್ಬಿಟ್ಟು ಮಂಗಳೂರಿನ ಸುದ್ದಿ ಏನಿದೆ, ವಿವಾದ ಏನಿದೆ, ಕಾಂಟ್ರವರ್ಸಿ ಏನಿದೆ ಅಂತ ಇಲ್ಲಿ ಟಿವಿನವರೆಲ್ಲ ಪ್ರತಿದಿನ ಹುಡುಕಾಡೋದು. ಏನದು ಯಕ್ಷಗಾನದ ವಿವಾದ? ಯಾವಾಗಲೂ ನೀವು ನಮ್ಮನ್ನು ನಾವು ಕಾಂಟ್ರವರ್ಸಿ ಮಾಡ್ತೇವೆ ಅಂತ ಹೇಳ್ತೀವಿ, ಅಂದ್ರೆ ಸಂಘಟನೆಯವರು ಬಿಜೆಪಿ ಅವರು ಮಾಡ್ತೀವಿ ಅಂತ. ಆದ್ರೆ ಈ ಸಲ ಸರ್ಕಾರ ಮಾಡಿದೆ ಅಂತ ಆಗ್ತದೆ ನಮ್ಗೆ. ಅಲ್ಲ, ನಾನು ಹೇಳಿದ್ದು ಯಾಕಂದ್ರೆ ಬರೋದು ಅಲ್ಲ, ಮಂಗಳೂರಲ್ಲಿ ಕೂಡ ನೀವು ಹೆಚ್ಚಾಗಿ ದೂರುದು ನಮ್ಮನ್ನೇ, ಸಂಘಟನೆ ಬಿಜೆಪಿ ಸಂಘ ಪರಿವಾರವನ್ನು ದೂರುದು ಇರ್ಲಿ ಬಿಡಿ. ಆದ್ರೆ ಈ ಸಲ ಈ ಕಾಂಟ್ರವರ್ಸಿಗೆ ಸರ್ಕಾರ ಕಾರಣ ಆಗಿದೆ. ಯಾಕಂದ್ರೆ ನಮ್ಮ ಉಭಯ ಜಿಲ್ಲೆಗಳಲ್ಲಿ 60 ಯಕ್ಷಗಾನ ಮೇಳಗಳು, ಒಂದು ಮೇಳದಲ್ಲಿ ಕನಿಷ್ಠ 50 ಜನ, ಅಂದ್ರೆ 3,000 ಫ್ಯಾಮಿಲಿ ಆ ಒಂದು ಯಕ್ಷಗಾನ ಕಲೆಯಿಂದ ಅವರ ದಿನ ತೆಗಿತಾ ಇದ್ದಾರೆ. ಒಂದು ನಾಟಕ ಕಂಪನಿ ಒಂದು 50 ಇದೆ, ಅದರಲ್ಲಿ ಒಂದು 20 ಜನ 25 ಜನ ಇದ್ದಾರೆ. ಹಾಗೆ ಅದೊಂದು 2,000 ಜನ ಆಯ್ತು. ಒಂದು ದೈವ ನರ್ತಕರು ಮತ್ತೆ ಈ ಮ್ಯೂಸಿಕ್ ಆರ್ಟಿಸ್ಟ್. ಹೆಚ್ಚಾಗಿ ನೀವು ದಕ್ಷಿಣ ಕನ್ನಡದ ಅರಿವಿದ್ದಿದ್ದರೆ ನಾನು ಹೇಳ್ತೇನೆ, ಇಲ್ಲಿ ಹೆಚ್ಚಾಗಿ ಈ ಆಟ, ಕೋಲ, ನೇಮ, ಈ ಕಂಬಳ ಎಲ್ಲ ಆಗುದು ರಾತ್ರಿ. ಯಾವುದೇ ಸರ್ಕಾರಕ್ಕೆ ಸಮಸ್ಯೆ ಇರ್ಲಿಲ್ಲ ಇಷ್ಟವರೆಗೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಸರ್ಕಾರಕ್ಕೆ ಸಮಸ್ಯೆ ಇರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯನ್ನು 2 ಅಧಿಕಾರಿಗಳು ನಡೆಸ್ತಾ ಇದ್ದಾರೋ ಎನ್ನುವ ಒಂದು ಕಲ್ಪನೆ ಬಂದಿದೆ ನಮ್ಗೆ. ಮಂಗಳೂರಿಗೆ ಒಬ್ಬರು ಪೊಲೀಸ್ ಕಮಿಷನರ್, ನಮ್ಮ ಜಿಲ್ಲೆಗೆ ಒಬ್ಬರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಏನು ಅಂತಂದ್ರೆ ಇವರು ಹೇಳುದು 10 ಗಂಟೆಗೆ ಮೈಕ್ ತೆಗಿಬೇಕು. ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳುದು. ಸುಪ್ರೀಂ ಕೋರ್ಟ್ ಆರ್ಡರ್ ಎಷ್ಟೋ ಕೇಸಿಗೆ ಇದೆ. ಯಾವುದನ್ನು ಮಾಡದೆ ಈ ಯಕ್ಷಗಾನದಿಂದಾಗಿ ಈ ನಾಟಕದಿಂದಾಗಿ ಯಾವುದೇ ಸಮಸ್ಯೆ ಇಷ್ಟರವರೆಗೆ ಉದ್ಭವ ಆಗಿದ್ದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈ ನಾಟಕ ಮಾಡಿದ್ರೆ ಎಲ್ಲ ಜಾತಿಯವರು ನೋಡ್ತಾರೆ, ಯಕ್ಷಗಾನದ ಮಾಡಿದ್ರು ಕೂಡ ಅದರಲ್ಲಿ ಎಷ್ಟೋ ಜನ ಅನ್ಯ ಧರ್ಮೀಯರು ಕೂಡ ಅದರಲ್ಲಿ ಸಂತೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅಲ್ಲಿ ದೊಂಪ ಕಟ್ಟುವುದಿರ್ಲಿ ಮತ್ತೊಂದಿರ್ಲಿ, ಮೈಕ ಮತ್ತೊಂದು ಅನ್ಯ ಮತಿಯವರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದರಿಂದ ಇದೆಲ್ಲ ಸವಾಲು. ಇದಕ್ಕೆ ಈ ವಿಷಯಕ್ಕಾಗಿ ಇಷ್ಟರವರೆಗೆ ಇಲ್ಲಿ ಕೋಮು ಗಲಭೆ ಆಗ್ಲಿ ಮತ್ತೊಂದು ಗಲಭೆ ಆಗ್ಲಿ ನಡೆದಿಲ್ಲ. ಆದ್ರೆ ವಿಚಿತ್ರವಾಗಿ ಸರ್ಕಾರ ನಡೆಸ್ತಾ ಇದೆ. ಒಬ್ಬ ಸ್ಪೀಕರ್ ಆಗಿ ಅವ್ರು ಹೇಳ್ತಾರೆ, ಇಲ್ಲಿ ವಿಧಾನಸಭೆಯಲ್ಲಿ ಹೇಳ್ತಾರೆ, ನಾವು ಕಾನೂನಾದ್ರೂ ತಪ್ಪಬಹುದು, ಆದ್ರೆ ಒಂದು ಪರಂಪರೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನೀವು ನೋಡಿದ್ದೀರಿ, ಇದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಈ ಜಿಲ್ಲೆಯ ಸಂಸ್ಕೃತಿಯನ್ನು ಸಂಪೂರ್ಣ ನಾಶ ಮಾಡ್ಲಿಕ್ಕೆ ಹೊರಟಿದ್ದ ಈ ಸರ್ಕಾರ 2 ಅಧಿಕಾರಿಗಳನ್ನು ಕಳಿಸಿ. ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಾಗಂತ ಹೇಳಿ ಆಟ ಮಾಡೋದು ಕೇವಲ ಕಾಂಗ್ರೆಸ್ನವರು ಬಿಜೆಪಿಯವರಲ್ಲ, ಎಲ್ಲರೂ ಮಾಡ್ತಾರೆ. ಯಕ್ಷಗಾನ ಕಂಬಳ ಎಲ್ಲ ಕಾಂಗ್ರೆಸ್ನವರು ಹೆಚ್ಚು ಮಾಡುದು. ಇಷ್ಟೆಲ್ಲ ಇದ್ರು
ಈ ರೀತಿ ಮಾಡಿದ್ರು ಯಾವುದೇ ಕಾಂಗ್ರೆಸ್ ನಾಯಕರು ಮಾತಾಡುದಿಲ್ಲ, ನಾವು ಬಿಜೆಪಿ ಅವರು ಮಾತ್ರ ಮಾತಾಡಬೇಕಾದಂತ ಪರಿಸ್ಥಿತಿ ಇದು ಯಾಕೆ ಅಂತ ಕಾಂಗ್ರೆಸ್ನವರು ಉತ್ತರ ಕೊಡ್ಬೇಕು ಇದಕ್ಕೆ. ಈಗ ಒಂದು ಏನು ಅಂತ ಹೇಳಿದ್ರೆ, ಸಮಾಧಾನದಿಂದ ಇದನ್ನ ಸ್ವಲ್ಪ ಈ ಸಮಸ್ಯೆ ಬಗ್ಗೆ ನಾವು ಚೆಕ್ ಮಾಡೋಣ. ನಾನು ಲಕ್ಷ್ಮೀಶ್ ಅವರ ಹತ್ರ ಬರ್ತೀನಿ. ದಿ ಕರ್ನಾಟಕ ಹೈಕೋರ್ಟ್ ಆನ್ ಸ್ಯಾಟರ್ಡೆ ಡಿಸ್ಮಿಸ್ಡ್ ದಿ ಪಿಟಿಷನ್ ಫೈಲ್ಡ್ ಬೈ ಆಫೀಸ್ ಬೇರರ್ ಆಫ್ ಕರ್ನಾಟಕ ಲೈಟ್ ಮ್ಯೂಸಿಕ್ ಅಂಡ್ ಕಲ್ಚರಲ್ ಆರ್ಟಿಸ್ಟ್ ಅಸೋಸಿಯೇಷನ್ challenging the decision of police to prohibit DJs and use of sound systems in processions and public pandals during Gauri and Ganesh Eid Milad festivals. A division bench of Chief Justice Vidhu Bakru and Justice C.M. Joshi dismissed the petition ಅಂತ ಇದೆ. ಇದು ಲೇಟೆಸ್ಟ್ ಇತ್ತೀಚೆಗಿನ ನಾನು ಆದೇಶವನ್ನು ಹೇಳೋದು. ಸೊ ಇಲ್ಲಿ ನೀವು ಹೇಳ್ತಾ ಇರೋದು ನಂಬಿಕೆಯ ಪ್ರಶ್ನೆ, ಶ್ರದ್ಧೆಯ ಪ್ರಶ್ನೆ, ಧಾರ್ಮಿಕ ಭಾವನೆಯ ಪ್ರಶ್ನೆ. ಇನ್ನೊಂದು ಕಡೆ ಇರೋದು ಕಾನೂನಿನ ಪ್ರಶ್ನೆ. ಲಕ್ಷ್ಮೀಶ್ ಅವರೇ, ಒಂದು ನಿಮಿಷ, ನೀವು ಸ್ವಲ್ಪ ಎತ್ತರ ಕೊಡಬೇಕು. ಜಗದೀಶ್ ಅವರು ವಕೀಲರು ಅವರು ಹೇಳಿದ ಅಂಕಿ ಅಂಶಗಳೆಲ್ಲವೂ ಸರಿಯೇ. ಯಕ್ಷಗಾನ, ನಾಟಕ ಇತ್ಯಾದಿ ಅದು ಸಮಾಜದ ಆರ್ಥಿಕ ಚಕ್ರವನ್ನು ತಿರುಗಿಸಲಿಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತದೆ. ಮತ್ತು ಅದೊಂದು ಬರೀ ಸಾಂಸ್ಕೃತಿಕ ಸಂಗತಿ ಆಗಿಲ್ಲ, ಅದು ಭಾವನಾತ್ಮಕವಾಗಿಲ್ಲ, ಧಾರ್ಮಿಕವಾಗಿ ಉಂಟು. ಅದರ ಬಗ್ಗೆ ನನ್ನದು ಏನು ಅವರಿಗೆ ಸಹಮತವೇ. ಇನ್ನು ಎರಡನೇದಾಗಿ ಏಕಾಏಕಿಯಾಗಿ ಇದನ್ನು ಅವರು ಪೂರ್ವ ನಿರ್ಧರಿತವಾಗಿ ಆಲೋಚನೆ ಮಾಡಿಕೊಂಡು ಬಂದ ಹಾಗೆ ಇದು ಸರ್ಕಾರದ್ದು ಧಾರ್ಮಿಕ ಭಾವನೆಗೆ ಇವರು ಘಾಸಿ ಮಾಡ್ತಾರೆ, ಈ ರೀತಿಯಾಗಿ ಹೇಳುವುದು ಅಷ್ಟೇನು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷ ನಡೆಸುವ ಸರ್ಕಾರ ಇರ್ಬೋದು, ಬಿಜೆಪಿ ಪಕ್ಷ ನಡೆಸುವ ಸರ್ಕಾರ ಇರ್ಬೋದು, ಅದಕ್ಕೆ ಆಧಾರವೇ ಸಂವಿಧಾನ. ಅದನ್ನು ಮೀರಿ ಯಾವ ಸರ್ಕಾರವೂ ಹೋಗುದಿಲ್ಲ. ಈಗ ನಾವು ಈಗ ಆಲೋಚನೆ ಮಾಡಬೇಕಾದೇನು ಅಂತ ಕೇಳಿದ್ರೆ, ಕೆಲವು ಸಲ ಆಯಾಯ ಸನ್ನಿವೇಶಕ್ಕೆ ಅನುಸಾರವಾಗಿ ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ. ಸುಪ್ರೀಂ ಕೋರ್ಟಿನ ಆದೇಶ ಈ ಮೊದಲೇ ಇತ್ತು, ಈಗ ಅದನ್ನ ಬಿಗಿಯಾಗಿ ಪಾಲನೆ ಮಾಡ್ತಾರೆ. ಯಾಕೆ ಮಾಡಬೇಕು ಅಂತ ಯಾಕೆ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿಗೆ ಸಾಮಾಜಿಕ ಭದ್ರತೆಯ ಪ್ರಶ್ನೆ ಉಂಟಾಯಿತು ಅಥವಾ ಜೀವಹಾನಿಯ ಸಂಗತಿಗಳು ನಡೆಯಿತು. ಇದಕ್ಕೆ ಒಂದಷ್ಟು ಸಮಯವಾದರೂ ನಾವು ಇದನ್ನ ತಹಬಂದಿ ತರಬೇಕು ಅಂತಿದ್ರೆ ಕಾನೂನನ್ನ ಬಿಗಿಯಾಗಿ ಪಾಲನೆ ಮಾಡಬೇಕು ಅನ್ನೋದು ಪೊಲೀಸ್ ಅಧಿಕಾರಿಗಳ ಅಧ್ಯಯನದಿಂದ ಬಂದಂತ ಅಂಬೋಣ. ಅದನ್ನು ಈಗ ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನು ಏಕಾಏಕಿಯಾಗಿ ಇದು ರಾಜ್ಯ ಸರ್ಕಾರ ಭಾವನೆಗಳನ್ನು ಗಮನಿಸ್ತದೆ ಹೀಗೆಲ್ಲ ಹೇಳುದು ಅಷ್ಟೇನು ಸರಿಯಾಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ಕಾನೂನು ಎಲ್ಲದಕ್ಕೂ ಕಾನೂನು ಪರಿಹಾರವಲ್ಲ. ಕಾನೂನು ಅಂದ್ರೆ ಎಂತ ಸರ್, ಒಂದು ಕನ್ನಡಿಗೆ ಒಂದು ಚೌಕಟ್ಟಿರ್ತದೆ, ಅದು ಕನ್ನಡಿಯ ಸೌಂದರ್ಯಕ್ಕೆ. ಕಾನೂನು ಅಂದ್ರೆ ಹಾಗೆ ಸಾಮಾಜಿಕ ಬದುಕಿನ ಒಂದು ಸೌಂದರ್ಯಕ್ಕೆ ಕಾನೂನುಗಳು ಇರುವುದು. ನಾವು ಎಲ್ಲ ಮೀರಿದಾಗ ಚೌಕಟ್ಟು ಒಂದು ಸರಿಯಾಗಿ ನಿನ್ನ ಬದುಕು ಹೀಗಿದ್ರೊಳಗೆ ಇರಬೇಕು ಅಂತ ಒಂದು ನೆನಪಿಸ್ತದೆ ಚೌಕಟ್ಟು. ಕಾನೂನು ಅಂದ್ರೆ ಹಾಗೆ. ಹಾಗಾಗಿ ಈ ರೀತಿಯ ಆದೇಶಗಳು ಶಾಶ್ವತವಾಗಿ ನಡೀತದೆ ಅಂತಿಲ್ಲ. ಇದೊಂದು ತಾತ್ಕಾಲಿಕವಾಗಿ ಒಂದಷ್ಟು ಸಮಯ ವ್ಯವಸ್ಥೆ ತಹಬಂದಿಗೆ ಬರಲಿಕ್ಕೆ ಸರ್ಕಾರಕ್ಕೆ ಪೂರಕವಾದಂತಹ ಸಲಹೆಯನ್ನು ಕೊಟ್ಟದ್ದು ಸುಪ್ರೀಂ ಕೋರ್ಟಿನ ಆದೇಶ ಪಾಲನೆ ಆಗ್ತಾ ಉಂಟು. ಹಾಗಾಗಿ ಈ ಆದೇಶವನ್ನು ನಾನು ಸ್ವಾಗತಿಸ್ತೇನೆ. ಮತ್ತೆ ಈ ನಿಯಮವನ್ನ ಈ ಪೊಲೀಸರು ಏನು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ, ಅವರು ಬಿಜೆಪಿಯವರು ಮಾಡಿದ ಕಾರ್ಯಕ್ರಮ ಅಂತಲ್ಲ, ಎಲ್ಲರೂ ಮಾಡಿದ ಕಾರ್ಯಕ್ರಮಕ್ಕೂ ಸಮಯದ ಮಿತಿಯೊಳಗೆ ಮುಗಿಸುವಾಗ ಮಾಡಿದ್ದಾರೆ. ಮತ್ತು ಧ್ವನಿವರ್ಧಕ, ಡಿಜೆ ಇತ್ಯಾದಿಗಳನ್ನು ನಿರ್ಬಂಧ ಮಾಡಿದ್ದಾರೆ. ಈಗ ಪ್ರಶ್ನೆ ಇದು ಈ ಸರ್ಕಾರ ಅಧಾರ್ಮಿಕ ಅಂತ ಅನ್ನಿಸಬೇಕು ಅಂತಿದ್ರೆ ನಾಡಿದ್ದು ಮುಸಲ್ಮಾನರು ಇನ್ನು ನಡೆಸುವಂತಹ ಕಥಾ ಪ್ರವಚನ ಇತ್ಯಾದಿಗಳನ್ನ 10 ಗಂಟೆಯಿಂದ 10:30 ಗಂಟೆಯಿಂದ ಮೇಲೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಧ್ವನಿವರ್ಧಕ ಇಟ್ಟುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರ ತಾರತಮ್ಯ ಮಾಡ್ತದೆ, ಜಿಲ್ಲಾಡಳಿತ ತಾರತಮ್ಯ ಮಾಡ್ತದೆ, ಪೊಲೀಸ್ ಇಲಾಖೆ ತಾರತಮ್ಯ ಮಾಡ್ತದೆ ಅಂತ ಹೇಳ್ಬೋದು. ಈವರೆಗೂ ಅಂತದ್ದು ಏನೂ ನಡೆದಿಲ್ಲ. ಎಲ್ಲರನ್ನು ಸರಿಯಾಗಿ ಅವರು ಎಲ್ಲರಿಗೂ ಒಂದೇ ಮಾನದಂಡವನ್ನು ಅನ್ವಯ ಮಾಡಿದ್ದಾರೆ. ಎಸ್ ಶೇಣವ್ ಅವರೇ, ಕಾನೂನು, ಈಗ ನೀವು ವಕೀಲರು, ಕಾನೂನು ಎಲ್ರಿಗೂ ಒಂದೇ. ಮತ್ತೆ ಕಾನೂನನ್ನು ನಾವು ಪರಿಪಾಲಿಸ್ಬೇಕು. ನಾವು ಅಕಸ್ಮಾತ್ ಈಗ ಆಯ್ತು ಕಾನೂನಿನಿಂದ ನಮ್ಮ ಧಾರ್ಮಿಕ ಶ್ರದ್ಧೆಗೆ, ನಮ್ಮ ಭಾವನೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆದ್ರೆ ಸರ್ಕಾರದ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬೇಕು. ಅದನ್ನ ಮಾತಾಡ್ಬಿಟ್ಟು ಇಲ್ಲ ನೋಡಿ ಈ ತರ ಇದೆ, ಕರಾವಳಿನಲ್ಲಿ ಯಕ್ಷಗಾನ ಬಹಳ ಇಂಪಾರ್ಟೆಂಟ್, ಅದು ಮಧ್ಯರಾತ್ರಿಯೇ ನಡೆಯೋದು, ಆರಂಭವಾಗೋದೆ, ಬಹಳ ಮುಖ್ಯ ಪಾತ್ರಗಳು ಬರೋದು 11 ಗಂಟೆ ಮೇಲೆ ವೇದಿಕೆ ಮೇಲೆ. ನಮ್ಗೆಲ್ಲ ಗೊತ್ತು, ನಾವೆಲ್ಲ ಯಕ್ಷಗಾನವನ್ನು ಆನಂದಿಸಿದವರು ನಾವು ಚಿಕ್ಕಂದಿನಿಂದ. ನಾವು ಅದ್ರಲ್ಲಿ ಏನು ಇದಿಲ್ಲ. ಆದ್ರೆ ಒಂದು ಕಾನೂನು ಅಂತ ಸರ್ಕಾರ ಮಾಡಿದ ಮೇಲೆ ಆ ಕಾನೂನನ್ನ ಯಾರ ಸಲುವಾಗಿ ಮಾಡೋದು? ಜನರ ಸಲುವಾಗಿ ಮಾಡೋದು. ಈಗ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ಸಾಮಾನ್ಯವಾಗಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಬಹಳ ಸ್ಪಷ್ಟವಾಗಿದೆ. ಅಷ್ಟು ಹೊತ್ತು ಎಲ್ಲರೂ ನಿದ್ದೆ ಮಾಡುವಂತಹ ಸಮಯ.
ಆ ಸಂದರ್ಭದಲ್ಲಿ ದೊಡ್ಡದಾಗಿ ಮೈಕ್ ಹಾಕಿ ಅಥವಾ ಡಿಜೆ ಹಾಕಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮದವರು ಕೂಡ ಆ ತರ ಡಿಸ್ಟರ್ಬೆನ್ಸ್ ಮಾಡಬಾರದು ಜನರಿಗೆ ಅನ್ನುವಂಥದ್ದು. ಬೆಳಗಿನ ಜಾವ 6 ಗಂಟೆವರೆಗೆ ನಿದ್ದೆಯ ಸಮಯ, ರಾತ್ರಿ 10 ಗಂಟೆ ಮೇಲೆ ನಿದ್ರೆ ಮಾಡುವ ಸಮಯ. ಒಳ್ಳೇದಲ್ವಾ ಇದು? ಕಾನೂನು ಸರಿಯಾಗಿ ಜಾರಿಗೆ ಬಂದ್ರೆ. ಅಲ್ಲ, ಈಗ ಅವರು ಲಕ್ಷ್ಮೀಶ್ ಅವರು ಹೇಳಿದ್ರು ಇಲ್ಲಿ ಏನೋ ಕಾನೂನು ಹದಗೆಟ್ಟಿತ್ತು, ಕಾನೂನು ಪರಿಸ್ಥಿತಿ ಹದಗೆಟ್ಟಿತ್ತು, ಅದಕ್ಕಾಗಿ ಶಿಸ್ತು ಒಂದು ತಹಬಂದಿಗೆ ತರಲಿಕ್ಕೆ ಇದನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಸರ್ಕಾರ ಮಾಡಿರ್ಬೋದು ಅಂತ ಹೇಳ್ತಾರೆ. ನಾನು ಹೇಳುದು, ಎಲ್ಲಿಯಾದ್ರೂ ಯಕ್ಷಗಾನದಲ್ಲಿ ಕೊಲೆ ಆದದ್ದು ಅಥವಾ ನಾಟಕದಲ್ಲಿ ಕೊಲೆ ಆದದ್ದು ಅಥವಾ ಯಾವುದೋ ಇಂಥದ್ದು ಘಟನೆ ನನಗೆ 60 ವರ್ಷ ಆಯ್ತು. ನನ್ನ ಹಿಸ್ಟ್ರಿಯಲ್ಲಿ, ನನ್ನ ಜೀವನದಲ್ಲಿ ಇಷ್ಟವರೆಗೆ ನಾನು ಕಮ್ಯುನಲ್ ಎಲ್ಲ ಆಗಿದ್ರು ಕೂಡ ಈ ಯಕ್ಷಗಾನದಲ್ಲಿ ನಾಟಕದಲ್ಲಿ ಕಮ್ಯುನಲ್ ಆಗಿದ್ದಿರಲಿಲ್ಲ. ಅದಕ್ಕಿಂತ ಇದು ಏನು ತರಹದಿಲ್ಲದ ಮಾತಿಗೆ ಅದು ಮಾತಾಡಬಾರ್ದು. ಮತ್ತೆ ನಾನು ಹೇಳುದು, ಈಗ ಕಾನೂನು ಎಲ್ರಿಗೂ ಒಂದೇ ಆಯ್ತು. ಕಾನೂನಿನಿಂದ ಈಗ ರಾತ್ರಿ ಹಾಗೆ ಯಕ್ಷಗಾನ ಆದ್ರೆ ನಾನು ಒಂದು ಹೇಳ್ತೇನೆ. ಈಗ ನಮ್ಮ ಬದಿಯಲ್ಲಿ ಕಾಸರಗೋಡು ಇದೆ, ಇಲ್ಲಿ ನಮ್ಮ ತೊಕ್ಕೊಟ್ಟು ಅಂದ್ರೆ ನಾನು ಇಲ್ಲಿಂದ ಒಂದು 22 ಕಿಲೋಮೀಟರ್ ದೂರ. ಇದೇ ಈ ಇಲೆಕ್ಷನ್ ಕಮಿಷನ್ ಉಂಟಲ್ಲ, ಇಲೆಕ್ಷನ್ ಕಮಿಷನ್ ಆಗ ನಮ್ಮಲ್ಲಿ ವೋಟ್ ಆಗ್ತದೆ. ಇಲ್ಲಿ ವೋಟ್ ಉಂಟಾ ಇಲ್ಲ ಅಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಒಂದೇ ಬ್ಯಾನರ್ ಇಲ್ಲ, ಒಂದೇ ಫ್ಲೆಕ್ಸ್ ಇಲ್ಲ, ಯಾವುದಿಲ್ಲ, ಕಟ್ಟುನಿಟ್ಟು ಯಾವುದು ಇಲೆಕ್ಷನ್ ಕಮಿಷನ್. ಇದೇ ಮಂಜೇಶ್ವರಕ್ಕೆ ಹೋದ್ರೆ ಅದು ನಾವು 30 ವರ್ಷಗಳಿಂದ ಹಿಂದೆ ಹೇಗೆ ಇದು ಇಲೆಕ್ಷನ್ ಮಾಡ್ತಾ ಇದ್ದೆವು ಹಾಗೆ ಬ್ಯಾನರ್, ಪೇಂಟಿಂಗ್ಸ್ ಎಲ್ಲ ಉಂಟು. ಇದೆಲ್ಲ ದಕ್ಷಿಣ ಕನ್ನಡ, ಉಡುಪಿಗೆ ಯಾಕೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ನಾವು ಕಾನೂನು ಪಾಲಿಸುವುದು ಜಾಸ್ತಿ, ಅದಕ್ಕಿಂತ ನಮ್ಗೆ ಗುದ್ದು ಜಾಸ್ತಿ. ಅರ್ಥ ಆಯ್ತಾ? ನಾವು ಕೇಳುವುದು ಜಾಸ್ತಿ, ಅದರಿಂದ ನಮ್ಗೆ ಗುದ್ದು ಜಾಸ್ತಿ. ನಾನು ಹೇಳುದು, ಕಾನೂನು 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 ಅಂತ ಹೇಳ್ತಾರೆ. ಪೊಲೀಸ್ನವರು ಕಾನೂನಿನಲ್ಲಿ ಎಲ್ಲಿಯಾದ್ರೂ ಹೊಡಿಬಹುದು ಅಂತ ಉಂಟಾ? ಯಾರಿಗಾದ್ರೂ ಒಂದು ಮೈಗೆ ಪೆಟ್ಟು ಕೊಡಬಹುದು ಅಂತ ಯಾವ್ದಾದ್ರು ಕಾನೂನಿನಲ್ಲಿ ಉಂಟಾ? ಆದ್ರೆ ಯಾವ್ದಾದ್ರು ಒಂದು ಸ್ಟೇಷನ್ ನಲ್ಲಿ ಪೊಲೀಸರು ಪೆಟ್ಟು ಕೊಡದೆ ಇರ್ತಾರ? ಅಲ್ಲ, ನಾನು ಕೇಳುದು ನಿಮ್ಮ. ಯಾಕಂದ್ರೆ ಇದನ್ನು ಸಮಾಜ ಒಪ್ಪಿದೆ. ವಕೀಲ್ರೆ, ನೀವು ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಬಗ್ಗೆ ನಮಗೆ ಹೇಳ್ಕೊಡ್ಬೇಕು. ನಾವು ನಿಮ್ಗೆ ಹೇಳ್ಕೊಡೋದಲ್ಲ. ಒಂದು ಏನು ಅಂತ ಹೇಳಿದ್ರೆ, ಈಗ ಪೊಲೀಸರು ಸ್ಟೇಷನ್ ನಲ್ಲಿ ಪೆಟ್ಟು ಕೊಡ್ತಾರೆ, ಕಾನೂನು ಉಲ್ಲಂಘಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಕಾನೂನು ಉಲ್ಲಂಘಿಸಿ ಅಂತ ಹೇಳಲಿಕ್ಕಾಗತ್ತಾ? ಪೆಟ್ಟು ಕೊಟ್ಟರು ತಪ್ಪೆ, ಅದು ಕೊಡಬಾರದು. ಅದೇ ರೀತಿ ಇದ್ರಲ್ಲೂ ಕೂಡ ಕಾನೂನನ್ನ ಉಲ್ಲಂಘಿಸಬಾರದು. ಒಂದು. ಎರಡನೇದು, ನೀವು ಹೇಳಿದ್ರೆ ಕೇರಳ ಬಾರ್ಡರ್ ದಾಟಿದ್ರೆ ಎಲ್ಲ ನಡೀತದೆ ಅಂತ. ಕರ್ನಾಟಕ ಹೈಕೋರ್ಟಿನ ಆದೇಶ ಇದೆ. ಆಮೇಲೆ ನಿಮ್ಗೆ ನೋಡಿ, ಈಗ ಬಾಂಬೆ ಹೈಕೋರ್ಟ್ ಇದು, ನೀವು ಇದನ್ನ ಹೇಳ್ತಿರಲ್ಲ. ಈಗ ಮೊನ್ನೆ ಇತ್ತೀಚೆಗೆ ಜುಲೈನಲ್ಲಿ ಬಾಂಬೆ ಹೈಕೋರ್ಟ್ ನ ಒಂದು ಆದೇಶ ಬಂತು. ಏನು ಅಂತ ಹೇಳಿದ್ರೆ ನೋಡಿ, ದಿ ಬಾಂಬೆ ಹೈಕೋರ್ಟ್ ಹ್ಯಾಸ್ mandated the loudspeaker use is not essential part of any religion and has directed law enforcement to take prompt action against noise violation, which includes a ban on loudspeakers from 10 p.m. to 6 a.m. and permissible decibel levels of 55, ಅಂದ್ರೆ decibel level 55 ಗಿಂತ ಮೇಲಕ್ಕೆ ಇರಬಾರದು during the daytime and 45 at night time in residential areas. ಎಷ್ಟು ಚೆನ್ನಾಗಿರೋದು ಆರ್ಡರ್ ಅಂತ ಹೇಳಿದ್ರೆ, ಇದು ಒಂದು. ಈಗ ಅಲ್ಲಿ ಏನಾಗಿದೆ, ಈಗ ತುಂಬಾ ಅಲ್ಲಿ ಮಸೀದಿಗಳು ತುಂಬಾ ಇದೆ ಬಾಂಬೆನಲ್ಲಿ. ಬಾಂಬೆ ಸಿಟಿನಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ಮುಸ್ಲಿಂ ಡೆನ್ಸಿಟಿ ಇರೋ ಕಡೆ ತುಂಬಾ ಮಸೀದಿಗಳಿದೆ. ಅಲ್ಲೆಲ್ಲೂ ಸ್ವಾಗತಿಸಿದ್ರು ಇದನ್ನ. ಈಗ ಏನ್ ಮಾಡಿದ್ರು ಅವರು, ಏನು ಬೆಳಿಗ್ಗೆ ನಿಮಗೆ 5:15 ಗಂಟೆಗೆ 5:15 ಗಂಟೆಗೆ ನಿಮಗೆ ಪ್ರಾರ್ಥನೆಗೆ ಕರೆ ಕೊಡೋದು. ಈ ಆಜಾನ್ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರಾರ್ಥನೆ ಅಲ್ಲ, ಅದು ಪ್ರಾರ್ಥನೆಗೆ ಕರೆ ಕೊಡೋದು. ಬನ್ನಿ ಅಂತ, ಮುಸ್ಲಿಮರೇ ಬನ್ನಿ, ಎಲ್ಲ ಜೊತೆಗೆ ಸೇರಿ ಪ್ರೇಯರ್ ಮಾಡೋಣ ಅಂತ ಕರೆಯೋದು. ಅದಕ್ಕೆ ಬೆಳಿಗ್ಗೆ 5:15 ಗಂಟೆಗೆ ಆಗ್ಬೇಕು ಅದು, ಅಥವಾ ಸೂರ್ಯ ಒಂದು ಲೆಕ್ಕದಲ್ಲಿ ಇರ್ತದೆ. 5 ಗಂಟೆ ಆಗುತ್ತೆ, 5:15 ಆಗುತ್ತೆ, 5:20 ಆಗುತ್ತೆ, ಆ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಅದು. ಸೊ ಅದು ಹೊತ್ತಿಗೆ ಆಗ್ಬೇಕು ಅದು. ಅವಾಗ ಈಗ ಏನ್ ಮಾಡಿದ್ರು ಅಲ್ಲಿ ಅಂತ ಹೇಳಿದ್ರೆ, ಬಹಳಷ್ಟು ಮುಸ್ಲಿಂ ಮಸೀದಿಗಳವರು ಅವರು ಆನ್ಲೈನ್ ಆಪ್ ನಲ್ಲಿ ಈಗ ನೇರವಾಗಿ ಯಾರು ಮಲ್ಕೊಂಡಿದ್ದಾನೆ ಅವನ ಮೊಬೈಲ್ಗೆ ಹೋಗುತ್ತೆ ಆಜಾನ್. ಆ ತರದ ವ್ಯವಸ್ಥೆ ಮಾಡ್ಕೊಂಡಿದ್ರು ಬಹಳಷ್ಟು ಮಸೀದಿಗಳಲ್ಲಿ. ಮಾಡ್ಲಿಕ್ಕೆ ಆಗುತ್ತಾ? ಯಾವುದು ಯಕ್ಷಗಾನ ಆನ್ಲೈನ್ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತಾ? ಈಗ ಕಾಯ್ದೆ ಪ್ರಕಾರ 10 ಗಂಟೆಗೆ ಮುಗಿಸ್ಬೇಕು ಯಕ್ಷಗಾನ ಪ್ರಸಂಗ. ಅದೇ ಇನ್ನು ಇವರ ಪ್ರಕಾರ ಎಲ್ಲ ಆನ್ಲೈನ್ ಅಲ್ಲಿ ಅಲ್ಲ, ಬೇಗ ಸ್ಟಾರ್ಟ್ ಮಾಡಿ, 4 ಗಂಟೆಗೆ ಸ್ಟಾರ್ಟ್ ಮಾಡಿ. ಹೇಗೆ? ಇವರ ಪ್ರಕಾರ ಯಕ್ಷಗಾನ, ಕಂಬಳ ಎಲ್ಲ ಆನ್ಲೈನ್ ಅಲ್ಲೇ ಆಗ್ಬೇಕು. ಈಗ ಫಿಸಿಕಲಿ ಆಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಫಿಸಿಕಲಿ ಕಂಬಳ ಎತ್ತು ಕೋಣಗಳನ್ನು ಓಡಿಸ್ಬೇಕು. ಆಗ ಮೈಕ ಅವನಿಗೆ ಮೈಕ ಕೇಳಬೇಕು. ಈ ಡೆಸಿಬಲ್ ಅಲ್ಲಿ ಮೈಕ ಕೇಳುದಿಲ್ಲ. ಯಕ್ಷಗಾನ ಒಂದು 500 ಜನ 1000 ಜನ ಇರ್ತಾರೆ. ಇವನು ಡೆಸಿಬಲ್ 45ಕ್ಕೆ 100 ಜನರಿಗೆ ಮಾತ್ರ ಕೇಳುದು. ಅಂದ್ರೆ ಒಂದು ಹಾಲ್ನೊಳಗೆ ಮಾತ್ರ ಯಕ್ಷಗಾನ ಮಾಡ್ಬೇಕು ಇವರ ಪ್ರಕಾರ.
ಹೊರಗೆ ಮಾಡ್ಲಿಕ್ಕಿಲ್ಲ. ನಾನು ಹೇಳುದು ಈಗ ಹಾಗಾದ್ರೆ ಮೊನ್ನೆ ಸಭಾಪತಿಯವರೇ ಆ ಪೀಠದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ, ಇಲ್ಲಿ ಸಂಪ್ರದಾಯವನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ, ಕಾನೂನನ್ನಾದ್ರೂ ಮುರಿಬಹುದು, ಸಂಪ್ರದಾಯವನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುದು ಕಾನೂನು ಎಲ್ಲ ಇದೆ, ಆದ್ರೆ ಕಾನೂನಿನಲ್ಲಿ ಎಲ್ಲ ನಡೀತದೆ ಅಂತ ನಾನು ಒಬ್ಬ ವಕೀಲನಾಗಿ, ಸಂವಿಧಾನದ ಪಾಲಕನಾಗಿ, ಎಲ್ಲದರ ಪಾಲಕನಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲವೂ ಕಾನೂನಿನಿಂದ ಆಗುವುದಿಲ್ಲ. ಆದ್ರಿಂದ ಯಾರಿಗೂ ಉಪದ್ರ ಇಲ್ಲದಾಗಿ ಇದೊಂದು ಸೇರಿಸಬಹುದಲ್ಲ. ಯಾರಾದ್ರೂ ಉಪದ್ರ ಅಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ, ಮತ್ತೊಂದು ಕೊಟ್ರೆ ಅದು ಓಕೆ. ಈಗ ನಾವು ಮಂಗಳೂರಲ್ಲಿ ಡಿಜೆ ಹಾಕಬಾರ್ದು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಡಿಜೆ ಹಾಕಬಾರ್ದು ಅಂತ ನಾವು ಅನೇಕ ವರ್ಷಗಳಿಂದ ನಾವೇ ಹೇಳಿದವರು. ಯಾಕಂದ್ರೆ ಡಿಜೆ ಅಂದ್ರೆ ಅದು ನಮ್ಮ ಸಂಸ್ಕೃತಿ ಅಲ್ಲ, ಯಾವ್ದಾದ್ರು ನಿಮ್ಮ ಮನೆಯ ಇದರಲ್ಲಿ ಪಾರ್ಟಿಗಳಲ್ಲಿ ಹಾಕೊಳ್ಳಿ, ಹೊರತಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಕಬೇಡಿ ಅಂತ ಹೇಳಿದವರು ನಾವೇ. ಆದ್ರಿಂದ ಡಿಜೆ ಅದನ್ನು ನಿಲ್ಲಿಸಿದಕ್ಕೆ ನಮ್ದು ವಿರೋಧ ಇಲ್ಲ. ನಾನು ಹೇಳುದು ಇದೊಂದು ಪ್ರಾಕ್ಟಿಕಲ್. 10 ಗಂಟೆಗೆ ಆಟ ಮುಗಿಬೇಕು, 10 ಗಂಟೆಗೆ ನೇಮ ಮುಗಿಬೇಕು, ಕಂಬಳ ಮುಗಿಬೇಕು. ಇಸ್ ಇಟ್ ಪ್ರಾಕ್ಟಿಕಲ್? ಸುಮ್ಮನೆ ಇಲ್ಲಿ ಮತ್ತೆ ಗಲಾಟೆ ಆಗ್ಲಿಕ್ಕೆಲ್ಲ ಮಾಡುದು. ನಾನು ಹೇಳುದು ಈ ಸರ್ಕಾರ ಇಲ್ಲಿ 2 ಆಫೀಸರ್ನಿಂದ ನಡೀತದ? ಹಾಗಾದ್ರೆ ಬೇರೆ ಯಾರು ಕೇಳಲಿಕ್ಕಿಲ್ವಾ? ಈ ಆಫೀಸರ್ ನೋಡಿ ಒಳ್ಳೆದಕ್ಕೆ ತುಂಬಾ ಒಳ್ಳೆಯವರು. ಡ್ರಗ್ಸ್ ಅಂದ್ರೆ ಕಂಪ್ಲೀಟ್ ನಿಲ್ಲಿಸಿದ್ದಾರೆ, ಎಲ್ಲ ಅಕ್ರಮ ವ್ಯವಹಾರ ಕಂಪ್ಲೀಟ್ ನಿಲ್ಲಿಸಿದ್ದಾರೆ. ನಾವು ಅದಕ್ಕೆ ಶಾಬಾಸ್ಕಿರಿ ಹೇಳ್ತೇವೆ. ಆದ್ರೆ ಇದು ಯಾರು ಕೇಳದ ವಿಷಯಕ್ಕೆ ಇವರು ಯಾಕೆ ಕೈ ಹಾಕ್ಬೇಕು ಅಂತ ಜನಪ್ರತಿನಿಧಿಗಳು ಏನು ವ್ಯಾಲ್ಯೂ ಇಲ್ವಾ? ಈಗ ಜನಪ್ರತಿನಿಧಿಗಳು ಅವರ ಬೇರೆ ಎಲ್ಲ ಕೆಲಸಗಳನ್ನು ಹೊಗಳ್ತಾರೆ, ಇಲ್ಲಿ ಡ್ರಗ್ಸ್ ಮುಕ್ತ ಮಾಡ್ತಾ ಇದ್ದಾರೆ, ಇಸ್ಪಿಟ್ ಇಲ್ಲ, ಅಕ್ರಮ ಯಾವುದೇ ವ್ಯವಹಾರ ಇಲ್ಲಿಲ್ಲ, ಒಪ್ತೇವೆ. ಬಾರಿ ನಾವು ವೆರಿ ಹ್ಯಾಪಿ, ಎಲ್ರೂ ಹ್ಯಾಪಿ. ಆದ್ರೆ ಈ ಸಂಸ್ಕೃತಿ ಒಂದು ಪರಂಪರೆಗೆ ಸುಖ ಸುಮ್ಮನೆ ಯಾಕೆ ಉಪದ್ರ ಕೊಡ್ತಾರೆ ಯಾರಿಗೂ ಅರ್ಥ ಆಗುದಿಲ್ಲ. ಈಗ ನಾವು ಮಾತ್ರ ಅಲ್ಲ, ಈಗ ನಾಳೆ ಕಂಬಳ ಆಗ್ತದೆ. ಯಾರ್ದು? ಅಶೋಕ್ ರೈ ಅವರದ್ದು ಕಂಬಳ ಆಗ್ತದೆ, ರಮನಾಥ್ ರೈ ಅವರದ್ದು ಕಂಬಳ ಆಗ್ತದೆ, ಎಲ್ಲರದ್ದು ಕಂಬಳ, ಅವರವರ ಕಂಬಳ. ಹಾಗಾಗಿ ಅದಕ್ಕೆಲ್ಲ 45 ಡಿಸಿಬಲ್ ಅಲ್ಲಿ ಆಗುವುದು ಹೌದಾ? ನಾಡ್ದು ದಸರಾ ಆಗ್ತದೆ ಎಲ್ಲಿ? ಕುದ್ರೋಳಿಯಲ್ಲಿ ಬೆಳಿಗ್ಗೆ ಕಾನೂನನ್ನ ಪಾಲಿಸಿದ್ರೆ ಕಂಬಳವನ್ನ ರಾತ್ರಿ 10 ಗಂಟೆಗೆ ನಿಲ್ಲಿಸಬೇಕು, ಮತ್ತೆ ಬೆಳಿಗ್ಗೆ ಶುರು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಎಂತದದು? ಅದು ಯಾಕೆ ರಾತ್ರಿ ಮಾಡುದಂದ್ರೆ ಆ ಕೋಣಗಳಿಗೆ ಬಿಸಿಲಲ್ಲಿ ಓಡ್ಲಿಕ್ಕೆ ಆಗುದಿಲ್ಲ, ಅರ್ಥ ಆಯ್ತಾ? ಅದಕ್ಕೆ ರಾತ್ರಿ ಮಾಡಿದ್ದು. ಇವರ ಪ್ರಕಾರ ಎಂತ ಇಲ್ಲ ಸಲ್ಲದ ಯಾಕೆ ಅಂದ್ರೆ ಕಂಬಳ ನಮ್ಮ ಜಿಲ್ಲೆಗಳಿಗೆ ಮಾತ್ರ ಸೀಮಿತ, ಅದು ಮೇಲಿನವರಿಗೆ ಇದು ಅರ್ಥ ಆಗುದಿಲ್ಲ, ಸುಪ್ರೀಂ ಕೋರ್ಟಿಗೂ ಇದು ಅರ್ಥ ಆಗುದಿಲ್ಲ. ಕಂಬಳ ನಮ್ಮ 2 ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ವಾ? ಯಕ್ಷಗಾನ ನಮ್ಮ 2 ಜಿಲ್ಲೆಗೆ ಸೀಮಿತ. ಆದ್ರಿಂದ ನಾವು ಹೇಳುದು ಆಯ್ತು, ಸುಪ್ರೀಂ ಕೋರ್ಟ್ ಕಾನೂನು ಮಾಡಿದೆ, ಹೈಕೋರ್ಟ್ ಕಾನೂನು ಮಾಡಿದೆ, ಇಲ್ಲಿ ಅದನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡಿ ಇಷ್ಟರವರೆಗೆ ಹೇಗೆ ನಡೆದಿದೆ ಹಾಗೇ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನನ್ನ ಭಾವನೆ. ಈಗ ಲಕ್ಷ್ಮೀಶ್ವರ, ಇದು ಒಪ್ಪಿಗೆ ಮನವಿಗೆ ನಾವು ಅಲ್ಲಲ್ಲ, ಅಧಿಕಾರಿಗಳು ಅವರು ಕಾನೂನನ್ನು ಪಾಲಿಸ್ತಾ ಇದ್ದಾರೆ, ಅವರು ಕಾನೂನನ್ನು ಪಾಲಿಸಬೇಕು. ಅವರನ್ನ ನಾವು ದೂರಿ ಪ್ರಯೋಜನ ಇಲ್ಲ. ನೀವು ಅಧಿಕಾರಿಗಳು ಗಾಂಜಾ ನಿಲ್ಸಿದರೆ ಒಳ್ಳೇದಾಯ್ತು, ವೇಶ್ಯಾವಾಟಿಕೆ ನಿಲ್ಸಿದರೆ ಒಳ್ಳೇದಾಯ್ತು, ಮಟ್ಕಾ ನಿಲ್ಸಿದರೆ ಒಳ್ಳೇದಾಯ್ತು, ಆದ್ರೆ ಇದು ಮಾತ್ರ ಒಳ್ಳೇದಾಗ್ಲಿಲ್ಲ ಅಧಿಕಾರಿಗಳು ಅಂತ ಹೇಳಿಕ್ ಬರೋದಿಲ್ಲ. ಅವರು ಎಲ್ಲವನ್ನು ಸಮಾನವಾಗಿ ನೋಡ್ತಾರೆ. ಅವರಿಗೆ ಕಾನೂನು, ಅವರು ಕಣ್ಪಟ್ಟಿ ಕಟ್ಕೊಂಡು ಕಾನೂನನ್ನು ನೋಡ್ತಾರೆ. ಅವರು ಸರ್ಕಾರ ಇಲ್ಲಪ್ಪ ಇದಕ್ಕೆ ರಿಲೀಸ್ ಮಾಡಿ ಕನ್ಸೆಷನ್ ಕೊಡಿ ಅಂದ್ರೆ ಅದನ್ನು ಫಾಲೋ ಮಾಡ್ತಾರೆ ಅವರು, ಅಥವಾ ಕೋರ್ಟ್ ಡೈರೆಕ್ಷನ್, ಇದನ್ನ ನೀವು ಇದು ಮಾಡಿ ಕನ್ಸೆಷನ್ ಕೊಡಿ ಅಂತ ಹೇಳಿದ್ರೆ ಕೋರ್ಟ್ ಡೈರೆಕ್ಷನ್ ಫಾಲೋ ಮಾಡ್ತಾರೆ. ಇದು ಪ್ರಾಬ್ಲಮ್ ಎಲ್ಲಾಗ್ತಾ ಇದೆ ಲಕ್ಷ್ಮೀಶ್ ಅವರೇ? ಇದು ಸರ್, ಇವಾಗ ನಾನು ವಕೀಲರಿಗೆ ಒಂದು ವಿಚಾರದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಡಿಜೆಗೆ ವಿರೋಧ ಉಂಟು, ಮೊದಲಿಂದ ನಾನು ವಿರೋಧ ಮಾಡ್ತಾ ಇದ್ದೇನೆ, ಈಗಳು ವಿರೋಧ ಅಂತ ಹೇಳಿದ್ರು. ಅವರ ಈ ನಿಲುವು ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ಅವರನ್ನು ನಾನು ಈ ವಿಚಾರದಲ್ಲಿ ನಾನು ಅಭಿನಂದಿಸ್ತೇನೆ, ತುಂಬಾ ಖುಷಿ ಆಯ್ತು. ಆದ್ರೆ ಅವರು ತಪ್ಪು ಅಲ್ಲಲ್ಲ, ನನ್ನ ಪ್ರಕಾರ ಅವರು ತಪ್ಪು ಕಾರಣಗಳಿಗಾಗಿ ಡಿಜೆಯನ್ನು ವಿರೋಧಿಸ್ತಾ ಇದ್ದಾರೆ. ನಾನು ಡಿಜೆಯನ್ನು ವಿರೋಧಿಸ್ತೀನಿ. ಯಾಕೆ ಗೊತ್ತಾ? ಇವತ್ತಿನ ಪ್ರಜಾವಾಣಿ ಪೇಪರ್ ನಲ್ಲಿ 4 ಮಂದಿ ಸತ್ತೋಗಿದ್ದಾರೆ ಡಿಜೆ ಮ್ಯೂಸಿಕ್ ನಲ್ಲಿ. ಈಗ ಮೊನ್ನೆ ಈ ಗಣಪತಿ ಹಬ್ಬದ ಸಂದರ್ಭದಲ್ಲಿ 4 ಜಿಲ್ಲೆಗಳಲ್ಲಿ 4 ಜನ ಡಿಜೆ ಸೌಂಡಿಗೆ ತೀರ್ಕೊಂಡ್ಬಿಟ್ಟಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಬಿದ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿ, ಆರೋಗ್ಯದ ಕಾರಣಕ್ಕಾಗಿ, ಮತ್ತು ನಾವು ಮೆರವಣಿಗೆ ಹೋಗ್ತೀವಿ ಡಿಜೆ ಅಲ್ಲಿ ಇಟ್ಕೊಂಡ್ಬಿಟ್ಟು, ಅಲ್ಲಿ ಪಕ್ಕದಲ್ಲಿರುವಂತಹ ರೋಗಿಗಳಿರ್ಬೋದು ಅಥವಾ ವಯಸ್ಸಾದವರು ಇರ್ಬೋದು, ಬಹಳಷ್ಟು ಮಂದಿಗೆ ಎಷ್ಟು ತೊಂದರೆ ಆಗುತ್ತದೆ, ಏನೂ ಕೇಳಿಸೋದಿಲ್ಲ, ಕಿವಿ ಹೋಗ್ಬಿಡ್ತದೆ. ಆ ಕಾರಣಕ್ಕಾಗಿ ನಾವು ವಿರೋಧ ಮಾಡಬೇಕು. ಅದನ್ನ ಬಿಟ್ಟು ನಮ್ಮ ಸಂಸ್ಕೃತಿ ಅಲ್ಲಲ್ಲ ಮಾಡಿ ಸಂಸ್ಕೃತಿ. ಆದ್ರೆ ಈಗ ನಾನು ಬಹಳ ದೀರ್ಘ ಸಮಯದಿಂದ ನಾನು ಜಗದೀಶ್ ಶೆಣೈ ಅವರನ್ನು ನಾನು ನೋಡ್ತಾ ಬಂದ ಹಾಗೆ ಅವರೆಲ್ಲ MLA ಆಗ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೆವು ಒಂದು ಕಾಲದಲ್ಲಿ. ಈಗ ಯಾಕೆಂದ್ರೆ ಅವರು ಹಾಗೆ ಅವರದ್ದು ಓಡಾಟ, ಅವರದ್ದು ಭಾಷಣ, ಓಡಾಟ, ಸಂಘಟನೆ ಎಲ್ಲ ಇದ್ದದ್ದು ನಾನೆಲ್ಲ ಬಹಳ ಅವರನ್ನ ನೋಡಿಕೊಂಡಿದ್ದವ. ಈಗ ಅವರು ಬೆಂಬಲಿಸುವ ಪಕ್ಷದ ಶಾಸಕ ವೇದವ್ಯಾಸ ಕಾಮತ್, ಭರತ್ ಶೆಟ್ಟರೆಲ್ಲ ಮೊನ್ನೆ ವಿಧಾನಸಭೆಯಲ್ಲೆಲ್ಲ ಡಿಜೆಗೆ ಅನುಮತಿ ಸಿಗಬೇಕು, ನಾವು ಕಾರ್ಯಕರ್ತರಿಗೆ ಹೇಗೆ ಉತ್ತರ ಕೊಡುದು ಅನ್ನೋ ಧಾಟಿಲೆಲ್ಲ ಮಾತಾಡಿದ್ರು.
ಅವರಿಗೆ ಭಿನ್ನವಾಗಿ ಹುಸೇನ್ ಬಹಿರಂಗವಾಗಿ ಬಹಳ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಹಾಗೆ ನಾನು ಅವರಿಗೆ ಒಂದು ಸ್ವಾಗತ ಹೇಳ್ತೇನೆ. ನಾನು ಹೀಗಾದ್ರೆ ಬಾರಿ ಕಷ್ಟ ಆಗ್ತದೆ. ಯಕ್ಷಗಾನ ಅವ್ರು ಹೇಳಿದ್ದು ಸರಿ, ಕಂಬಳ ಕೋಣಗಳನ್ನು ಹಗಲು ಹೊತ್ತು ಜಾಸ್ತಿ ಉಳಿಸ್ಲಿಕ್ಕೆ ಆಗುದಿಲ್ಲ, ರಾತ್ರಿ ಮಾಡಬೇಕು, ಬಿಸಿಲು ಅದೆಲ್ಲ ಸರಿ. ಈಗ ನಮಗೆ ಇನ್ನು ಕಂಬಳ ಯಕ್ಷಗಾನ ಮೇಳಗಳ ಆಟ ಶುರುವಾಗಲಿಕ್ಕೆ ಇನ್ನೂ ಸಮಯ ಉಂಟು, ಕಂಬಳ ಶುರುವಾಗಲಿಕ್ಕೆ ಇನ್ನೂ ಸಮಯ ಉಂಟು. ಹಾಗೆ ನಾವು ತುಂಬಾ ಗಡಿಬಿಡಿಯಲ್ಲಿ ಈಗ ನಾವು ಏಕಾಏಕಿ ಸರ್ಕಾರದ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಹಣೆ ಬೀಳುವ ಬದಲು ಈ ನಮ್ಮ ಅಧಿಕಾರಿಗಳು ಏನು ಮಾಡಿದ್ದಾರೆ ಆದೇಶ ಅಥವಾ ಏನು ನಿಯಮ ತಂದಿದ್ದಾರೆ ಆದೇಶ, ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುದು ನಮ್ಮ ಒಳಿತಿಗೆ ಒಳ್ಳೇದು. ಯಾಕೆಂದ್ರೆ ಈಗ ಅವರು ಹೇಳಿದಾಗ ಯಕ್ಷಗಾನದಲ್ಲಿ ಗಲಾಟೆ ಆಗ್ಲಿಲ್ಲ, ನಾಟಕದ ಗಲಾಟೆ ಆಗ್ಲಿಲ್ಲ, ನಾನು ಒಪ್ತೇನೆ. ಆದರೆ ಸಾರ್ವಜನಿಕವಾಗಿ ಪ್ರಚೋದನೆಗೆ ತುಂಬಾ ಅವಕಾಶಗಳು 10 ಗಂಟೆಯಿಂದ ಮೇಲೆ ಜನ ಸೇರಿದ್ರೆ 10 ಗಂಟೆಯಿಂದ ಮೇಲೆ ಜನ ಸೇರಿದ್ರೆ ತುಂಬಾ ಅವಕಾಶಗಳು ಆಗ್ತದೆ. ಯಾಕಂದ್ರೆ ಬಹುತೇಕ ಕ್ರಿಮಿನಲ್ಗಳಾಗೋದು ಅಮಲು ವೈಚಾರಿಕ ನಮ್ಮ ಈ ಪದಾರ್ಥಗಳಿಂದ ಇಲ್ಲ ಅಲ್ಲ. ಹಾಗೆ ನೋಡಿದ್ರೆ ವಕೀಲರೆ, ಯಕ್ಷಗಾನದಲ್ಲಿಯೂ ತುಂಬಾ ಪ್ರಚೋದನಾತ್ಮಕವಾದ ಡೈಲಾಗ್ಗಳನ್ನು ಈಗ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಇತ್ತೀಚೆಗೆ ಒಂದು ಯಕ್ಷಗಾನ ವಿಚಾರ ಸಂಕಿರಣ ಸ್ಪಷ್ಟವಾಗಿ ಹೇಳ್ತೇನೆ. ಯಕ್ಷಗಾನದಲ್ಲಿ ಯಾವುದೇ ಸರ್ವಧರ್ಮ ಸಭೆ ಅವರು ಲಕ್ಷ್ಮೀಶ್ ಅವರು ಏನು ಹೇಳ್ತಾ ಇದ್ದಾರೆ, ಯಕ್ಷಗಾನದಲ್ಲಿಯೂ ಕೂಡ ದೊಡ್ಡ ಮಟ್ಟಿಗೆ ಪ್ರಚೋದನೆ, ಪ್ರತಿಕ್ರಿಯೆ ಮತ್ತು ಸ್ಪರ್ಧೆ, ಪ್ರಚೋದನಾತ್ಮಕ, ಸ್ಪರ್ಧಾತ್ಮಕ ಮತ್ತು ಪ್ರತಿಕ್ರಿಯಾತ್ಮಕವಾದಂತಹ ಕೋಮು ಭಾವನೆಯನ್ನ ಉದ್ದೀಪನಗೊಳಿಸುವಂತಹ ಪಾತ್ರಧಾರಿಗಳ ಸಂಭಾಷಣೆಗಳು ತುಂಬಾ ಬಂದಿದೆ. ಇದೆಲ್ಲವೂ ನಿಯಂತ್ರಣಕ್ಕೆ ಬರಲೇಬೇಕು. ನಾವು ಅದನ್ನ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನೋಡುವಾಗ ಅದು ಎಲ್ಲರನ್ನೂ ಒಳಗೊಳಿಸುವಾಗಿರಬೇಕು ಅಂತ, ಅದನ್ನದು ಒಡಿವಾಗಿ ಹೋಗಬಾರ್ದು. ಹಾಗೆ ಮ್ಯಾಟ್ರಿಗೆ ವಾಪಸ್ ಬರ್ತೇನೆ. ಒಂದಷ್ಟು ಸಮಯ ನಾವು ಪೊಲೀಸ್ ಇಲಾಖೆಯ ಸೂಚನೆಯನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವುದು. 3 ತಿಂಗಳು ಕಳೀಲಿ ವಕೀಲರೆ, ನಿಮ್ಮನ್ನೇ ಕರೆಯುವ, ಅಲ್ಲೇ ಕೂತು ನಾವು ಮಾತಾಡುವ, ಹೇಗೆ ಏನು ಮಾಡುವ, ಸರ್ಕಾರಕ್ಕೆ ಹೇಗೆ ಒಂದು ಸರ್ವಪಕ್ಷ ನಿಯೋಗ ಹೋಗುದು, ಒಂದಷ್ಟು ವಿಚಾರಗಳನ್ನು ಸಡಿಲ ಮಾಡಿ, ಕಂಬಳಕ್ಕೆ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಬೇಕಾದ್ರೆ ಹೇಳುವ. ಈಗ ಸದ್ಯ ಒಂದು 3 ತಿಂಗಳು, ಇನ್ನೊಂದು 3 ತಿಂಗಳು ಪೊಲೀಸ್ ರಾಜ್ಯ, ನೀವು ಹೇಳಿದ ಭಾಷೆಯಲ್ಲಿ ಪೊಲೀಸ್ ರಾಜ್ಯವೇ ಬೇಕು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಇರ್ಲಿ, ಉಳಿದ ಎಲ್ಲ ಅಕ್ರಮಗಳು ನಿಲ್ತಾರೆ. ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿದೆಯಾ ಜಗದೀಶ್ ಶೇಣು ಅವರೇ? ನೀವು ಬಜರಂಗ ದಳದ ನಾಯಕರಾಗಿ ಸಂಸ್ಕೃತಿ ಬಗ್ಗೆ ನೀವು ಅದು ಹೇಳಿದ್ ಸರಿ. ಅದು ಡಿಜೆ ಬಗ್ಗೆ ನಾನು ನನ್ನ ನಿಲುವನ್ನು ಹೇಳಿದೆ. ನಾನು ಕಾನೂನು ಪ್ರಕಾರ ಸರಿಯೋ ತಪ್ಪು ಅನ್ನೋದನ್ನ ನೋಡ್ಬೇಕು. ನಾವು ಧರ್ಮ ಸಂಪ್ರದಾಯ ಎಲ್ಲ ಆಮೇಲೆ ಬರುತ್ತೆ. ನನ್ನ ಪ್ರಕಾರ ಬಹಳ ಕ್ಲಿಯರ್ ಆಗಿದ್ದೀನಿ ನಾನು. ಆದ್ರೆ ಇವರಿಗೆ ಹೇಳಿದ್ರಲ್ಲ, ಯಕ್ಷಗಾನ ಪ್ರಸಂಗಗಳಲ್ಲಿ ಇತ್ತೀಚೆಗೆ ಕರಾವಳಿನಲ್ಲಿ ಬಹಳ ಕೋಮು ಪ್ರಚೋದಕ ಮಾತುಗಳು, ಅನ್ಯ ಧರ್ಮದವರನ್ನ ಹೀಯಾಳಿಸುವಂತ ಮಾತುಗಳೆಲ್ಲ ಹೆಚ್ಚಾಗ್ತಾ ಇದೆ, ಡೈಲಾಗ್ಗಳು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಅದು ಅಲ್ಲಲ್ಲ, ನೋಡಿ, ಅದು ಈಗಲ್ಲ, ಬಪ್ಪ ಬ್ಯಾರಿ ಅಂತ ಮುಂಚೆ ಅದು ಬಪ್ಪನಾಡು ಕ್ಷೇತ್ರ ಮಾತ್ಮೆಯಲ್ಲಿ ಅದು ಮುಂಚಿನಿಂದಲೂ ಒಂದು ಆ ಸಂಪ್ರದಾಯ ಇತ್ತು. ನಾವು ಹಿಂದೂಗಳಿಗೆ ಅಂದ್ರೆ ಮುಸಲ್ಮಾನರು ಅವರು ಆ ಬ್ಯಾರಿ ವೇಷ ಹಾಕಿ ಬರ್ತಾರೆ, ಅವರಿಗೆಲ್ಲ ಅವರ ಭಾಷೆ ಮಾತಾಡುದು ಅದೆಲ್ಲ ಮುಂಚಿನಿಂದ ಇತ್ತು. ಅದ್ರಿಂದ ಎಲ್ಲಿಯಾದ್ರೂ ಈಗ ಹಾಗಾದ್ರೆ ನಾವು ಹಗಲಲ್ಲಿ ಆಟ ಮಾಡಿ ಅದನ್ನು ಮಾಡ್ಬೋದಲ್ಲ. ನಾನು ಹೇಳುದು, ಉದ್ರೇಕಕಾರಿ ನಮ್ಗೆ ಆ ಡೈಲಾಗ್ ಹೊಡಿಬೇಕಿದ್ರೆ ನಾವು ಹಗಲಲ್ಲಿ ಮಾಡ್ಬೋದಲ್ಲ. ಆ ಡೈಲಾಗಿಗೆ ಬೇಕಾಗಿ ನೀವು ರಾತ್ರಿ ಯಕ್ಷಗಾನವನ್ನು ನಿಲ್ಲಿಸ್ತೀರಿ. ಇದು ಈಗ ಅದಕ್ಕೆ ಅರ್ಥ, ಈಗ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಹಾಗಾದ್ರೆ ರೋಡಲ್ಲಿ ವೆಹಿಕಲ್ ಇಳಿಲಿಕ್ಕೆ ಇಲ್ವಾ? ಆ ಆಕ್ಸಿಡೆಂಟ್ ಹೇಗೆ ಆಗದ ಹಾಗೆ ನೋಡ್ಬೇಕು ಹೊರತಾಗಿ ನೀವು ರೋಡಲ್ಲಿ ಬಂದು ಅಲ್ಲಲ್ಲ. ನನ್ನ ಪ್ರಶ್ನೆ ಇದ್ದಿದ್ದು, ಈಗ ನೋಡಿ, ಕೆಲವು ವಿಷಯಗಳಲ್ಲಿ ಬಜರಂಗ ದಳದ ನಿಲುವು ಬೇರೆ ಇರುತ್ತೆ, ಬಿಜೆಪಿ ನಿಲುವು ಬೇರೆ ಇರುತ್ತೆ. ಈಗ ಲಕ್ಷ್ಮೀಶ್ ಅವರು ಹೇಳಿದ್ರು, ಅಸೆಂಬ್ಲಿನಲ್ಲಿ ಬಿಜೆಪಿಯ ಶಾಸಕರು, ದಕ್ಷಿಣ ಕನ್ನಡದ ಶಾಸಕರೆಲ್ಲ ಸೇರಿ ಇಲ್ಲ ಡಿಜೆ ಇರಬೇಕು, ಮಂಗಳೂರಿನಲ್ಲಿ ನಮ್ಮ ಮೆರವಣಿಗೆ ಬಹಳ ಮುಖ್ಯ, ನಮಗೆ ಡಿಜೆ ಮುಖ್ಯ ಅಂತ ಹೇಳ್ಬಿಟ್ಟು ವಾದ ಮಾಡಿದ್ರು. ಡಿಜೆಗೆ ಕನ್ಸೆಷನ್ ಕೊಡಬೇಕು. ಆದ್ರೆ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ಇಲ್ಲ ಅದು ಸರಿಯಲ್ಲ, ನಮ್ಮ ಸಂಸ್ಕೃತಿಗೆ ಒಗ್ಗೋದಿಲ್ಲ, ಅದು ಖಂಡಿತ ಅದು ಇರ್ಲಿಲ್ಲ, ಮೊದಲೆಲ್ಲ ಇರ್ಲಿಲ್ಲ. ಈಗಲ್ಲ, ಒಂದು 10 ವರ್ಷಗಳಿಂದ ಡಿಜೆಗೆ ಪರ್ಮಿಷನ್ ಇಲ್ಲಿ ಕೊಡ್ತಾ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಂದು ಸಣ್ಣ ಸಣ್ಣ ಜಾಗದಲ್ಲಿ ಮಾಡಿರ್ಬೋದು ಹೊರತಾಗಿ ದೊಡ್ಡ ದೊಡ್ಡ ಯಾವುದೇ ಮೆರವಣಿಗೆಯಲ್ಲಿ ಡಿಜೆ ಇಲ್ಲ. ಇಲ್ಲಿ ಒಂದು 10 ವರ್ಷಗಳಿಂದ ಇಲ್ಲ. ಆದ್ರೆ ಏನಾಗಿದೆ, ಯಾವುದೋ ಒಂದು ಇಲ್ಲಿ ಮೊನ್ನೆ ಕಿರಿಕಿರಿ ಆಗಿದ್ದು, ಯಾವುದೋ ಒಂದು ವೇದಿಕೆಯಲ್ಲಿ ಹಾಕಿದ್ದನ್ನು ತೆಗೆದದ್ದು ಇವರು. ಮೆರವಣಿಗೆಯಲ್ಲಿ ಅಲ್ಲ, ವೇದಿಕೆಯಲ್ಲಿ ಡಾನ್ಸ್ಗೆ ಹಾಕಿದ್ದು, ಅರ್ಥ ಆಯ್ತಾ? ಡಾನ್ಸಿನ ವೇದಿಕೆಯನ್ನು ಇವರು ತೆಗೆದು ಆ ಮೈಕ ಕೊಂಡೋಗಿದ್ದು, ಆ ಚೇರ್ ಕೊಂಡೋಗಿದ್ದು, ಅದಕ್ಕೆ ಇಶ್ಯೂ ಬಂದದ್ದು. ಅಲ್ಲಿ ಮೆರವಣಿಗೆಯಲ್ಲಿ ಈಗ ಯಕ್ಷಗಾನ ಮೆರವಣಿಗೆಯಲ್ಲಿ ಯಕ್ಷಗಾನ ಆಗಿದ್ದಲ್ಲ, ಆ ಇದು ಒಂದು ಯಾವುದೋ ಒಂದು ಗಣೇಶೋತ್ಸವದ ಪ್ರಯುಕ್ತ ಒಂದು ಯಕ್ಷಗಾನ ಆಗಿದ್ದು, ಮೆರವಣಿಗೆಯಲ್ಲಿ ಆಗಿದ್ದಲ್ಲ. ಅರ್ಥ ಆಯ್ತಾ? ಅದು ಹೇಳುದು ನಾನು. ಆಗ ಅವ್ರು ಹೇಳುದು, ಈಗ ನಾವು ಎಲ್ಲೋ ನಿಮ್ಮ ಇಲ್ಲದ್ರೆ ಯಾವುದೋ ಮ್ಯೂಸಿಕ್ ನೀವು ಡಿಜೆ ಹಾಕಿ, ನಮ್ದು ಅಭ್ಯಂತರ ಇಲ್ಲ. ಈ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಬೇಡ ಅಂತ ನಮ್ದು ಮುಂಚಿನಿಂದಲೂ ಆಗ್ರಹ ಇತ್ತು.
ಅದಕ್ಕೆ ಯಾರು ಅಲ್ಲ ಹೌದು ಅಂತ ಹೇಳುದಿಲ್ಲ. ನಾನು ಹೇಳುದು ಯಕ್ಷಗಾನ ಅದ್ರಲ್ಲಿ ಯಾವ್ದ್ರಲ್ಲಿ ಬಂತು? ಈಗ ಯಕ್ಷಗಾನ ಬಂದ್ ಮಾಡಿದ್ರಲ್ಲ, ಇದು ಯಾವ್ದ್ರಲ್ಲಿ ಬಂತು? ಅಲ್ಲ ನೀವು ನಾನು ಅದು ಹೇಳುದು. ರಾತ್ರಿ- ಹಾಗಾದ್ರೆ ಒಂದ್ ನಿಮಿಷ ಇರಿ. ಒಂದು ಕೋಲ ಮುಗಿತಲ್ಲ. ಅಲ್ಲಲ್ಲ, ಬದಲಾವಣೆ ಆಗ್ತಾನೆ ಇದೆ. ಈಗ ಉದಾಹರಣೆಗೆ ಮಳೆಗಾಲದಲ್ಲಿ ಹಾಲ್ನಲ್ಲಿ ಯಕ್ಷಗಾನ ಆಗುತ್ತಾನೆ, ಬಯಲಲ್ಲಿ ಆಗಲ್ಲ. ಹ. ಮಳೆಗಾಲದಲ್ಲಿ ಎಲ್ಲ ಕಡೆ ಹಾಲ್. ನಾವು ಬೆಂಗಳೂರಿನವರಂತೂ ಟೌನ್ ಹಾಲ್ ನಲ್ಲಿ ನೋಡೋದು ಯಕ್ಷಗಾನನ, ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲೇ ನೋಡೋದು. ನಾವು ಹೊರಗೆ ಬಯಲಲ್ಲಿ ನೋಡೋದಿಲ್ಲ ಈಗ ಬೆಂಗಳೂರಿನವ್ರನ್ನ. ಆಗತ್ತೆ ಅದು. ಅಂದ್ರೆ ಪ್ರತಿಯೊಂದು ಕೂಡ ಪರಂಪರೆ ಇರ್ಬೋದು, ಸಂಪ್ರದಾಯ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಒಂದು ಪಬ್ಲಿಕ್ ಡಿಸೆನ್ಸಿಯನ್ನ, ಆರ್ಡರ್ ಅನ್ನ, ಲಾ ಅಂಡ್ ಆರ್ಡರ್ ಅನ್ನ ಕಾಪಾಡಬೇಕು ಅಂತ ಹೇಳಿ ಆದಾಗ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತಲ್ವಾ? ಅದೇ ಅದು ಹಂತ ಹಂತ ಹಂತ. ಈಗ ನೋಡಿ, ಮಂಗಳೂರಲ್ಲಿ ನಮ್ಗೆ ಜಾಗ ಇಲ್ಲದ್ರೆ ನಾವು ಟೌನ್ ಹಾಲ್ ಅಲ್ಲೇ ಮಾಡುದು, ಹೌದಲ್ಲ? ಊರಲ್ಲಿ ಸಾಕಷ್ಟು ಜಾಗ ಇದೆ, ಅದಕ್ಕೆ ಯಕ್ಷಗಾನ ಬಯಲಾಟ ಅಂತ ಹೇಳುದು. ಯಕ್ಷಗಾನ ಬಯಲಾಟ ಊರಲ್ಲಿ ಆಗ್ತದೆ. ಅಲ್ಲಿ ಏನು ಮನೆ ಇಲ್ಲ, ಮತ್ತೊಂದು ಯಾರಿಗೂ ಉಪದ್ರ ಇಲ್ಲ, ವರ್ಷಕ್ಕೊಂದು ಆಗುದು. ಈಗ ದಿನಾಲು ಯಾವುದೋ ಒಂದು ಗ್ರೌಂಡ್ ಅಲ್ಲಿ ಆದ್ರೆ ಅದು ಕಿರಿಕಿರಿ, ಎಲ್ರಿಗೂ ಒಪ್ಪುವ. ಆದ್ರೆ ಯಾವುದೋ ಊರಲ್ಲಿ ವರ್ಷಕ್ಕೊಂದು 10 ಸಂವತ್ಸರ ಸೇರಿ ಮಾಡುದು, ಇಂಥದಕ್ಕೂ ಈ ಸಮಸ್ಯೆ ಎಲ್ಲ ಬಂದ್ರೆ ಹಾಗಾದ್ರೆ ಏನು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ? ಅದಕ್ಕೆ ಈಗ ಇಲ್ಲೇ ಪ್ರತಿನಿಧಿಗಳು ಇಲ್ವಾ? ಪ್ರತಿನಿಧಿಗಳೇ ಇದ್ದಾರೆ. ಯುಟಿ ಖಾದರ್ ನಾನು ಹೇಳುದು ವಿನ್ ಆಗುದೇ ಇದರಿಂದ. ಯಕ್ಷಗಾನಕ್ಕೆ, ಆಟಕ್ಕೆ, ನೇಮಕ್ಕೆ, ಕೋಲಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಕೊಂಡು ವಿನ್ ಆಗುದು, ಆಯ್ತಾ? ಅವರು ಇರುವಂತ ಎಲ್ಲ ಜನಪ್ರತಿನಿಧಿಗಳು ಬೆಳಗಿನವರಿಗೆ ಆಟಕ್ಕೆ ಹೋಗ್ತಾರೆ, ಬೆಳಗಿನವರಿಗೆ ಇದಕ್ಕೆ ಹೋಗ್ತಾರೆ, ನೇಮಕ್ಕೆ ಹೋಗ್ತಾರೆ. ಆದ್ರಿಂದ ನಾನು ಹೇಳುದು, ಇದೊಂದು ಸಂಪ್ರದಾಯವನ್ನು ಯಾಕೆ ಹಾಳು ಮಾಡ್ತೀರಿ ಅಂತ. ಯಾರಿಗೆ ಸಮಸ್ಯೆ ಆಗ್ತಿದ್ರಿಂದ ಎಷ್ಟೋ ಜನರ ಹೊಟ್ಟೆಗೆ. ಈಗ ನಾನು ಹೇಳಿದ, ಇನ್ನು ನಮಗೆ ಬಯಲಾಟ ಶುರುವಾಗಲಿಕ್ಕೆ ಇನ್ನೂ 2 ತಿಂಗಳು ಉಂಟು. ಅದ್ರ ಈಗ ಸದ್ಯಕ್ಕೆ ಈಗ ಬಯಲಾಟದ ವಿಚಾರ ತಗೊಂಡ್ರೆ ಮಳೆಗಾಲ ಮುಗಿಲಿ, ಮತ್ತೆ ಗೆಜ್ಜೆಗಟ್ಟೆಲ್ಲ ಆದವೆಲ್ಲ ಮತ್ತೆ ಅವಾಗ ಪ್ಲಾನ್ ಮಾಡುವ. ಅಲ್ಲಲ್ಲ, ಇನ್ನು ಎಂತ ಗೊತ್ತಾ, ಈಗ ನಾನು ಒಂದು ರಾಜಕೀಯ ಪಕ್ಷದಲ್ಲಿ ಸಕ್ರಿಯನಾಗಿದ್ದೇನೆ, ನೀವು ಆಗಿದ್ದೀರಿ. ಯಾವುದೇ ರಾಜಕೀಯ ಪಕ್ಷದ ಯಾವುದೇ ಪ್ರತಿನಿಧಿಗಳು ಅಪ್ಪಿತಪ್ಪಿಯೂ ಅವರು ಜನರನ್ನ ಮೀಟ್ ಮಾಡುವಂತ ಯಾವ ಅವಕಾಶವನ್ನು ಅವ್ರು ತಪ್ಪಿಸಿಕೊಳ್ಳುವುದಿಲ್ಲ. ಪಾಪ ಅವರು ನಿದ್ರೆಗೆಟ್ಟು, ಊಟ ಬಿಟ್ಟು ನಿದ್ರೆಗೆಟ್ಟು ಬೆಳಗಿನ 24 ಗಂಟೆ ಓಡಾಡ್ತಾರೆ. ಯಾಕಂದ್ರೆ ಅವರಿಗೆ ಜನಗಳನ್ನ ರೀಚ್ ಆಗ್ಲಿಕ್ಕೆ ಇಂಥದ್ದೆಲ್ಲ ಬೇಕು. ಈಗ ಬಯಲಾಟವಾಗಿ ಅದು ನಿಮಗೆ ಬೇಗ ಮೊದಲೆಲ್ಲ ನಮಗೆ ಒಂದು ಬೆಳಗಿನವರೆಗೆ ಯಕ್ಷಗಾನವನ್ನ ಕಾಲಮಿತಿ ಮಾಡುವಾಗ ಅನೇಕ ಸಂಪ್ರದಾಯ ಪರವಾಗಿರುವವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ಕಾಲಮಿತಿಗೆ ಒಳಪಟ್ಟಾಗಿದೆ. ಹಾಗೆ ನನಗೆ ಅನಿಸುವುದು, ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಆಗುವಾಗ ನಾವು ಕೂಡ ಒಂದು ಸರಿಯಾಗಿ 5 ಗಂಟೆಗೆ ಶುರು ಮಾಡಿ 10:30 ಗಂಟೆಗೆ ಮುಗಿಸುದು ಅಂತ ಹೇಳಿದ್ರೆ ಈ ಪಾತ್ರಧಾರಿಗಳ ಆರೋಗ್ಯ ಒಳ್ಳೆದಾಗ್ತದೆ. 10:30 ಗಂಟೆಯಿಂದ ಮೇಲೆ ಇಲ್ಲ. ಧಾರ್ಮಿಕ ಪರಿಷತ್ ಅಂದ್ರೆ ದೇವಸ್ಥಾನದ ಎಲ್ಲ ವ್ಯವಸ್ಥೆ ಉಂಟಲ್ಲ, ಅದರಲ್ಲಿ ಬರುದಲ್ವಾ? ಈಗ ಅಲ್ಲಿ ಇದು ಬಲಿ ಆಗುದು ರಾತ್ರಿ ಅಲ್ವಾ? ಹೌದು, ಅದೇ ದೇವಸ್ಥಾನದಲ್ಲಿ ಬಲಿ ಆಗುದು. ನಮಗೆ ವಾರ್ಷಿಕ ಜಾತ್ರೆ, ಯಕ್ಷಗಾನ, ಒತ್ತಕೋಲ ಇದೆಲ್ಲ ಶುರುವಾಗ್ಲಿಕ್ಕೆ ಇನ್ನೊಂದು 2-3 ತಿಂಗಳು ಉಂಟು. ಈ ಹಂತಕ್ಕೆ ನಾಡಿದ ಒಂದು 2 ತಿಂಗಳವರೆಗೆ ಹೀಗೆ ಮುಂದುವರಿದೆ. ನಾನು ಹೇಳ್ತೇನೆ, ಪೊಲೀಸು, ನಿಮ್ಮ ಶಬ್ದವನ್ನು ನಾನು ಹೇಳ್ತೇನೆ, ಪೊಲೀಸು ರಾಜ್ಯ ಇನ್ನೊಂದು 2 ತಿಂಗಳು ಮುಂದುವರಿಲಿ ನಮ್ಮ ಜಿಲ್ಲೆಯಲ್ಲಿ. ಎಲ್ಲವೂ ಕಾನೂನಿನ, ಯಾಕಂದ್ರೆ ಫೇಸ್ಬುಕ್ನಲ್ಲಿ ಕೆರಳಿಸುವುದು ನಿಂತಿದೆ, ಬರಹದಲ್ಲಿ ಕೆರಳಿಸುವುದು ನಿಂತಿದೆ. ಇನ್ನೊಂದೆರಡು ತಿಂಗಳು ಮುಂದೆ ಹೋಗ್ಲಿ, ಎಲ್ಲ ಸರಿ ಆಗ್ತದೆ. ಮತ್ತೆ ಒಂದು ಬೇಕಾದ್ರೆ ಕೆಂಪು ಕಲ್ಲಿಗೆ ಹೇಗೆ ಮಾತಾಡ್ಲಿಲ್ವಾ? ಸರ್ವ ಪಕ್ಷದ ಕೆಂಪು ಕಲ್ಲದ ಸಮಸ್ಯೆ ಪರಿಹಾರಕ್ಕೆ ಎಲ್ಲರೂ ಕೂತು ಮಾತಾಡಿ ಒಂದು ಪರಿಹಾರಕ್ಕೆ ಬಂದ ಹಾಗೆ ಮತ್ತೆ ನಮ್ಮ ಎಲ್ಲಾ ಜನಪ್ರತಿನಿಧಿಗಳು ಕೂತು, ನಾವೆಲ್ಲ ಕೂತು ಇದಕ್ಕೆ ಎಂತ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡುವ. ಬೇಕಾದ್ರೆ ಇನ್ನೊಂದು ತಿಂಗಳು ನೀವು ಮೀಟಿಂಗ್ ಕರೀರಿ, ಸೇರುವ, ನಾವು ಮಾತಾಡುವ. ಒಂದು ಪಾಯಿಂಟ್ ಲಕ್ಷ್ಮೀಶ್ ಅವರು ಹೇಳಿರೋದು ಅದು ಕರೆಕ್ಟ್ ಇದೆ. ಏನಂತ ಹೇಳಿದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರಿಗ್ ಬೇಕಾದ್ರೂ ಬಾಯಿಗೆ ಬಂದಾಗೆ ಬೈಬೋದು ಅನ್ನುವಂತ ಒಂದು ವಾತಾವರಣ ಇತ್ತು. ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ಅದು ಯಾವ ಧರ್ಮಕ್ಕೆ ಸೇರಿದವರು ಆಗಿರ್ಬೋದು, ಯಾವ ಪಕ್ಷಕ್ಕೆ ಸೇರಿದವರಾದ್ರೂ ಆಗಿರ್ಬೋದು, ಯಾವ ನಾಯಕರನ್ನಾದ್ರೂ ನೀವು ದೂಷಣೆ ಮಾಡಬಹುದು. ಆದ್ರೆ ಅನ್ಪಾರ್ಲಿಮೆಂಟರಿ ಆಗಿ, ಅಶ್ಲೀಲವಾಗಿ, ಅಸಭ್ಯವಾಗಿ ಬೈದಿರೋದನ್ನ ಮತ್ತು ಟೀಕೆ ಮಾಡಿರೋದನ್ನ, ಈ ತರದನ್ನ ಅವರು ಕಂಪ್ಲೇಂಟ್ ತಗೊಂಡು, ಕೆಲವು ಕಡೆ ಸುವೋಮೋಟೋ ಕಂಪ್ಲೇಂಟ್ ಮಾಡಿದ್ದಾರೆ, ಬಹಳ ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಭಯ ಬಂದಿದೆ ಇವತ್ತು ಜನರಿಗೆ. ಏನಂತ ಹೇಳಿದ್ರೆ, ಖುಷಿ ಬಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ಳಿಕ್ಕೆ ಆಗೋದಿಲ್ಲ, ಜವಾಬ್ದಾರಿಯಿಂದ ಬರಿಬೇಕು ಬರೆಯೋದಾದ್ರೆ ಅಂತ. ಆ ದೃಷ್ಟಿನಲ್ಲಿ ನಾವು ಪೊಲೀಸರ ಕೈಯನ್ನು ಬಲಪಡಿಸೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ಕಾನೂನು ಯಾರು ನಾವು ಮಾಡೋದು, ನೀವು ಜನಪ್ರತಿನಿಧಿಗಳು ಮಾಡೋದು. ಕಾನೂನು ಸೆಷನ್ ನಲ್ಲಿ ಕೂತ್ಕೊಂಡ್ಬಿಟ್ಟು ಜನಪ್ರತಿನಿಧಿಗಳೇ ಮಾಡಿದ ಕಾನೂನನ್ನ ಇಲ್ಲ ನಮಗ್ ಕನ್ಸೆಷನ್ ಕೊಡಿ ಅಂತ ಹೇಳಿ ಜನಪ್ರತಿನಿಧಿಗಳೇ ಕೇಳೋದು ಸರಿ ಆಗೋದಿಲ್ಲ ಅಲ್ವಾ? ಅದಕ್ಕೆ ಬೇಕಾದ್ರೆ ಆಯ್ತು, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ, ಇಲ್ಲ ದಕ್ಷಿಣ ಕನ್ನಡದಲ್ಲಿ ಈ ತರ ಕೋಲ ಬಲಿ ಎಲ್ಲ ರಾತ್ರಿ ಹೊತ್ತಿಗೆ ನಡೀತದೆ,
ಬಲಿಪೂಜೆಗಳು ಮತ್ತು ದೇವಸ್ಥಾನದ ಕಾರ್ಯಕ್ರಮಗಳೆಲ್ಲ ರಾತ್ರಿ ಹೊತ್ತಿಗೆ ನಡೀತದೆ. ಉತ್ತರ ಕರ್ನಾಟಕದಲ್ಲಿ ಈ ತರದ ಪರಂಪರೆ ಇದೆ, ಸಂಪ್ರದಾಯ ಇದೆ. ಇಲ್ಲ ನಾವಿಲ್ಲಿ ಯಕ್ಷಗಾನ ಅಂತ ಹೇಳ್ತೀವಿ, ಅಲ್ಲಿ ಬೇರೆ ತರದ ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ ಎಲ್ಲ ರಾತ್ರಿನಲ್ಲಿ ನಡೀತದೆ ಅಲ್ಲಿ. ಆಮೇಲೆ ನಿಮ್ಮ ಬೇರೆ ಬೇರೆ ಧರ್ಮಗಳದ್ದು ಆಚರಣೆಗಳು ಕೂಡ. ಈಗ ಉರುಸ್ ಸಮಾರಂಭ ರಾತ್ರಿ ಎಲ್ಲ ನಡೀತದೆ. ಗುಲ್ಬರ್ಗದಲ್ಲಿ ನೀವು ಉರುಸಿಗೆ ಹೋದ್ರೆ ರಾತ್ರಿ ಕವಾಲಿ ನಡೀತಾ ಇರ್ತದೆ, ಅಲ್ಲಿ ಭಾಷಣಗಳು ನಡೀತಾ ಇರ್ತದೆ. ಮಂಗಳೂರಲ್ಲೂ ಇದೆ ಅದು, ರಾತ್ರಿ ಧಾರ್ಮಿಕ ಭಾಷಣಗಳನ್ನೆಲ್ಲ ಮಾಡೋದೆಲ್ಲ ನಡೀತಾ ಇರ್ತದೆ ರಾತ್ರಿ 12 ಗಂಟೆವರೆಗೆಲ್ಲ. ಸೊ ಅದಕ್ಕೆ ಈಗ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಎರಡನೇದು, ಕೋರ್ಟ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಆದೇಶಗಳು ಬಂದಿದೆ. ಇದು ಬರೀ ಕರ್ನಾಟಕ ಅಂತಲ್ಲ, ಮಹಾರಾಷ್ಟ್ರದಲ್ಲಿ ಬಂದಿದೆ, ಆಂಧ್ರ ಪ್ರದೇಶದಲ್ಲಿ ಬಂದಿದೆ, ದೆಹಲಿನಲ್ಲಿ ಬಂದಿದೆ. ಬೇರೆ ಬೇರೆ ರಾಜ್ಯಗಳ ಸಂಬಂಧಿಸಿ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾಯ್ದೆ ಏನಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಲಿಕ್ಕೆ ಹೇಳಿ ಅಂತ. ಈಗ ಬಾಂಬೆದ್ದೇ ಒಂದು ಉದಾಹರಣೆ ನಾನು ಕೊಟ್ಟನಲ್ಲ, ಅದು ಬಹಳ ಒಳ್ಳೆ ಉದಾಹರಣೆ. ಅದು ಸುಮಾರು 130 ಚಿಲ್ಲರೆ ದೇವಸ್ಥಾನಗಳನ್ನ, ಮೈಕ್ಗಳನ್ನ ತೆರವು ಮಾಡಿದ್ರು. ಸುಮಾರು 700 ಚಿಲ್ಲರೆ ಮಸೀದಿಗಳಲ್ಲಿರುವಂತಹ ಮೈಕಗಳನ್ನೆಲ್ಲ ತೆರವು ಮಾಡಿದ್ರು. ಈಗ ಅಲ್ಲಿ ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಬರ್ತಾ ಇದೆ ಅಲ್ಲಿ ಈಗ. ಯಾಕೆಂತ ಹೇಳಿದ್ರೆ ಯಾವುದೇ ಕಾನೂನು ನಮ್ಗೆ ಏನಾಗುತ್ತೆ, ನಾವು ವರ್ಷಾನುಗಟ್ಲೆಯಿಂದ ತಲೆತಲಾಂತರದಿಂದ ಒಂದು ಇದಕ್ಕೆ ಹೋಗಿದೀವಿ, ನಾವು ಒಂದು ಸಂಪ್ರದಾಯದ ಪದ್ಧತಿಗೆ ಹೋಗಿದೀವಿ. ಹಾಗಂತ ಹೇಳಿ ನಾವು ಯಾವ್ದನ್ನು ಬದಲಾವಣೆ ಮಾಡಿಲ್ಲ ಅಂತಿಲ್ಲ. ಲಕ್ಷ್ಮೀಶ್ ಅವರು ಹೇಳಿದ್ರಲ್ಲ, ಸಾಕಷ್ಟು ವಿಧಾನಗಳಲ್ಲಿ ಬದಲಾವಣೆ ಆಗಿದೆ ಅಲ್ವಾ ಲಕ್ಷ್ಮೀಶ್ ಅವರೇ? ಖಂಡಿತ ವಿಧಾನಗಳಲ್ಲಿ ಬದಲಾವಣೆ ಆಗಿದೆ. ಆ ಬದಲಾವಣೆ ಹೇಗೆ? ಬದಲಾವಣೆಗೆ ನಾವು ಬದಲಾವಣೆಗೆ ನಾವು ಒಪ್ಪಿದ್ದೇವೆ. ನಾವು ಏನು ಈಗ ಪೊಲೀಸರ ನೀವು ಫೇಸ್ಬುಕ್ ಅನ್ನು ಬಂದ್ ಮಾಡಿಸಿದ್ದಾರೆ, ದ್ವೇಷ ಭಾಷಣ ನಾವು ಒಪ್ತೇವೆ. ನಾವು ಹೇಳಿದ್ರೆ ಈಗಲೇ ಡ್ರಗ್ಸ್ ಬಂದ್ ಮಾಡಿದ್ದಾರೆ, ಇದೆಲ್ಲ ಒಳ್ಳೆ ಕೆಲಸ. ಆದ್ರಿಂದ ಅಲ್ಲಿ ಖಾಲಿ ಪೊಲೀಸ್ನವರೇ ರಾಜ್ಯ ನಡೆಸಲಿಕ್ಕಿಲ್ಲಲ್ಲ, ಈಗ ಇದನ್ನೆಲ್ಲ ಒಪ್ಪಿದ್ದಾರೆ. ಆದ್ರೆ ಇದನ್ನು ಜನ ಒಪ್ಪುವುದಿಲ್ಲ. ಯಾಕಂದ್ರೆ ನೀವು ಒಂದು ಏಕಾಏಕಿ ರಾತ್ರಿ ಹೋಗಿ ಒಂದು ಆಟವನ್ನು ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಹೇಗೆ ಆಗ್ಬೋದು? ಈಗ ಸರ್ಕಾರದ ಬಗ್ಗೆ ಆಗ್ಲಿ, ಪೊಲೀಸರ ಬಗ್ಗೆ ಆಗ್ಲಿ, ಹೇಗೆ ಜನರಿಗೆ ಒಂದು, ಈಗ ಸರ್ಕಾರ ನಡೆಸುವವರು ಸರ್ಕಾರದ ಬಗ್ಗೆ ಹೇಗೆ ಅಭಿಪ್ರಾಯ ಹಾಳಾಗ್ತಂತ ಅದು ಸಹ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಲ್ಲ. ನಾನು ಹೇಳುದು, ಯಾವುದೇ ಸರ್ಕಾರ ಇರ್ಲಿ, ಇಂಥ ಒಂದು ಯಕ್ಷಗಾನ ಯಾರಿಗೂ ಉಪದ್ರವ ಇಲ್ಲದ ಒಂದು ಕಾರ್ಯಕ್ರಮ ಆಗುದಿದ್ರೆ ಇದು ನಡೆಯಲಿಲ್ಲ. ಅದನ್ನು ಹೇಳುದು ನಾನು. ಈಗ ನೀವು ಹೇಳುದು ಬೊಂಬೈಯಲ್ಲಿ ಇದು ಮಸೀದಿಯದ್ದು ಮೈಕ್ ತೆಗೆದಿದ್ದಾರೆ, ಇಲ್ಲಿ ತೆಗೆದಿದ್ದಾರಾ? ಮಂಗಳೂರಲ್ಲಿ ತೆಗೆದಿದ್ದಾರಾ? ಮಂಗಳೂರಲ್ಲಿ ವೆನ್ಲಾಕ್ನ ಎದುರು ಒಂದು ಇದು ಪಲ್ಲಿ ಉಂಟು ನೋಡಿ, ಗೊತ್ತಲ್ಲ ನಿಮಗೆ? ಡೈರೆಕ್ಟ್ ವೆನ್ಲಾಕ್ಗೆ ಅಲ್ಲಿ 20 ಮೀಟರ್ ದೂರ ಇಲ್ಲ, ಅಲ್ಲಿ ರೋಗಿಗಳಿರುವುದು ನೇರ ಅಲ್ಲಿಗೆ. ಅದು ಅದೇ ಡೆಸಿಬಲ್ ಅಲ್ಲಿ ಈಗಲೂ ಉಂಟು. ನಾನು ಜಾತಿ ಅಂತ ಹೇಳುದಲ್ಲ, ಈಗ ಆಸ್ಪತ್ರೆ 50 ಡೆಸಿಬಲ್ಗಿಂತ ಜಾಸ್ತಿ ಆಗ್ಬಾರ್ದು ಅನ್ನೋದು ಕೋರ್ಟಿನ ಆದೇಶ ಇದೆ. ಈಗ ಸರ್ ಮಾತಾಡ್ತಾರೆ, ಇವರು ಜನರಲ್ ಆಗಿ 45-55 ಡಿಸಿಬಲ್ ಅಂತ ಹೇಳ್ತಾರಲ್ಲ, ಪರ್ಟಿಕ್ಯುಲರ್ ವೆನ್ಲಾಕಿಗೆ ಬೇಕು ಅಂತ ಇಲ್ಲ. ರಾಜ್ಯದಲ್ಲಿ ಯಾವ್ದು ಆಟ ನಿಲ್ಲಿಸಿದ್ದಾರೆ ಯಕ್ಷಗಾನ, ಅಲ್ಲಿಗೆ ಏನು ಆರ್ಡರ್ ಬರ್ಲಿಲ್ಲ, ರಾಜ್ಯದ ಆರ್ಡರ್ ಅನ್ನು ಇವರು ಮಾಡಿದ್ದು. ಹಾಗೆ ವೆನ್ಲಾಕ್ನ ಪಕ್ಕದಲ್ಲಿ ನೀವೊಮ್ಮೆ ಲಕ್ಷ್ಮೀಶ್ ನೀವು ಬಂದಿದ್ರೆ ಗೊತ್ತಿಲ್ಲ, ನಾನೊಮ್ಮೆ ಮೊನ್ನೆ ಹೋಗಿದ್ದೆ ವೆನ್ಲಾಕ್ಗೆ. ಅಲ್ಲಿ ಅದೇ ಹೊತ್ತಿಗೆ ಮೈಕ ಅದು ಬಾಂಗಾಯ್ತು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಸರಿ ಇರುವವರಿಗೆ ಸಿಕ್ಕದ ಪೇಷಂಟ್ಗೆ ಬಿಡಿ. ನಾನು ಹೇಳುದು ಅವರ ಕಿವಿಯ ನೇರದಲ್ಲಿದೆ ಅದು. ಯಾರು? ಪೊಲೀಸ್ ಡಿಪಾರ್ಟ್ಮೆಂಟ್ ನವರ ಕಿವಿಯ ಮೂಗಿನ ನೇರದಲ್ಲಿದೆ. ಇದು ಇಲ್ಲ ಬಂದು ಈಗ ನಮ್ಮನ್ನು ಕೇಳುದಿಲ್ಲ ಯಾರಾದ್ರೂ? ಈಗ ಅದು ಉಂಟು ಮಾರೆ, ಯಾರಿಗೂ ಉಪದ್ರ ಇಲ್ಲ. ಅದ್ರಲ್ಲಿ ಅವ್ರದ್ದೇ ಸಂತೆ ಇದೆ, ಅವ್ರು ಮೈಕ ಹಾಕ್ತಾರೆ ಅನ್ಯ ಧರ್ಮೀಯರು. ನಿಮ್ಗೆ ಯಾರಿಗೆ ಸಮಸ್ಯೆ ಆಗಿದೆ ಅಂತ ಬೇಕಲ್ಲ ಇವರು ಬಂದ್ ಮಾಡ್ಲಿಕ್ಕೆ. ಈಗ ನಾನು ತಿಳ್ಕೊಂಡ ಪ್ರಕಾರ ಎಲ್ಲಾ ಮಸೀದಿಗಳ ವಕ್ಫಿನ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಎಲ್ಲಾ ಮಸೀದಿಗಳಿಗೂ ಕೂಡ ವಕ್ಫ್ ಇಲಾಖೆ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ. 55-60 ಡೆಸಿಬಲ್ಗಿಂತ ಕಮ್ಮಿ ಇರುವಾಗ ಮೈಕ್ ಒಂದು ಮಾಡಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟು ಎಲ್ಲಾ ಮಸೀದಿಗಳು ಅದನ್ನು ಮಾಡಿದ್ದಾವೆ ಅನ್ನುವುದು ನಾನು ತಿಳ್ಕೊಂಡ ಸಂಗತಿ ಒಂದು. ಎರಡನೇದಾಗಿ ಅವರು ಮಸೀದಿಯಲ್ಲಿ ಸಾಮಾನ್ಯ ತಿಂಗಳಿಗೆ 1 ಬಾರಿ ಮಾಡುವಂತಹ ಸ್ವಲಾತ್ ಕಾರ್ಯಕ್ರಮ, ಅದನ್ನು ಕೂಡ ಈಗ ಅವರು ಮೈಕದಲ್ಲಿ ಇದು ರಾತ್ರಿ ಪೂರ್ತಿ ಮಾಡುವುದು ಅಥವಾ ದೊಡ್ಡ ಶಬ್ದದಲ್ಲಿ ಇಟ್ಟು ಮಾಡುವುದು, ಅದನ್ನು ಕಡಿಮೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಈಗ ಇದು ದೇವಸ್ಥಾನ ಮಸೀದಿ ಅಂತಲ್ಲ, ಯಾವುದೇ ಧ್ವನಿವರ್ಧಕ ಅದು ನಾನು 100ಕ್ಕೆ 100 ಒಪ್ಪಬೇಕಾದ ಸಂಗತಿ. ಕೆಲವು ಭಜನಾ ಮಂದಿರಗಳಲ್ಲಿ ಬೆಳಿಗ್ಗೆ 5 ಗಂಟೆಗೆ 4:15 ಗಂಟೆಗೆ 5 ಗಂಟೆಗೆ ಮೈಕ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ಅದು ಮುಸಲ್ಮಾನ ಮಸೀದಿ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಎಲ್ಲಿ ಆದ್ರೂ ಈ ಧ್ವನಿ ವರ್ಗದ ಆರ್ಭಟ ನಿಲ್ಲಲೇಬೇಕು. ಯಾವ ದೇವರು ನಿಮಗೆ ಅದು ಯಾವ ದೇವರು ಇರಬಹುದು, ದೇವರು ಒಬ್ಬನೇ, ಹೆಸರು ಬೇರೆ ಬೇರೆ, ಯಾವ ಕೆಪ್ಪ ಅಲ್ಲ. ಆದ್ರೆ ಈ ಧ್ವನಿ ವರ್ಗದ ಭರಾಟೆ ನಾವು ಕೆಪ್ಪರಾಗ್ತಾ ಇದ್ದೇವೆ ಮಾತ್ರ ಈ ಬೊಬ್ಬೆಯಲ್ಲಿ. ಹೃದಯ ಲಗಾಡಿ ಮಾರ್ರೆ ಕಿವಿ ಲಗಾಡಿ.
ಹಾಗಾಗಿ ಇದು ಹಿಂದೂ ಮುಸಲ್ಮಾನ ಎಲ್ಲರೂ ತಿಳ್ಕೊಳ್ಬೇಕಾದ್ರೆ ನಾವು ಆದಷ್ಟು ಮೈಕ್ ಶಬ್ದ ಕಮ್ಮಿ ಮಾಡುವ ಅಂತ. ಇದು ಹಾಗೆ ನಾನು ತಿಳ್ಕೊಂಡ ಹಾಗೆ ವಕ್ಫಿನ ಸೂಚನೆ ಅಂತ ಇವರೆಲ್ಲ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಸ್ಪಷ್ಟವಾದ ತಿಳುವಳಿಕೆ. ಈಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕರಾವಳಿಗೆ ಒಂದು ಕಾನೂನು, ರಾಜ್ಯಕ್ಕೆ ಒಂದು ಕಾನೂನು ಆಗ್ತದೆ. ಈಗ ನೋಡಿ, ಮರಳು ನೀತಿ, ಕಲ್ಲು ನೀತಿ ಜಿಲ್ಲೆಗೆ ಒಂದು ಮಾಡುತ್ತೇವೆ ಅಂತ ಹೊರಟಿದ್ದಾರೆ. ಯಾಕಂದ್ರೆ ಇಲ್ಲಿಯ ಭೌಗೋಳಿಕ ಸ್ಥಿತಿನೇ ಬೇರೆ, ಇಲ್ಲಿ ಆಚರಣೆಗಳೇ ಬೇರೆ. ಕಂಬಳ ನೀವು ಬೇರೆಯವರಿಗೆ ನೀವು ಅರ್ಥ ಮಾಡಿದ್ರೆ ಅರ್ಥ ಆಗ್ತದೆ ಸರ್? ಕಂಬಳ ಏನು ಅಂತ ನೀವು ಬೇರೆಯವರಿಗೆ, ಈ ಭೂತಕೋಲ ಏನು ಅಂತ ಹೇಳಿ ಡೆವಿಲ್ ಡ್ಯಾನ್ಸ್ ಅಂತ ಆಗ್ತದ? ಡೆವಿಲ್ ಡ್ಯಾನ್ಸ್ ಇಂಗ್ಲಿಷ್ ಅಲ್ಲಿ ಅಲ್ಲ ಶಿವರೇ, ಪ್ರಾಬ್ಲಮ್ ನೀವೇ ಕ್ರಿಯೇಟ್ ಮಾಡೋದಲ್ವಾ? ನೀವು ನಾಯಕರುಗಳು ಸರಿ ಇದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲಿ ನಡೆದಷ್ಟು ಕೊಲೆಗಳು ನಡೆಯಲ್ಲ, ಕೋಮುಗಲಭೆಗಳು ನಡೆಯೋದಿಲ್ಲ, ಏನು ನಡೆಯೋದಿಲ್ಲ, ಘರ್ಷಣೆಗಳು. ಸರಿ, ಕೊಲೆಗೂ ಇದಕ್ಕೆ ಏನು ಸಂಬಂಧ? ನಾನು ಹೇಳುದು ಯಕ್ಷಗಾನದಲ್ಲಿ ಅಲ್ಲಿ ಆ ಪಾತ್ರಧಾರಿಯಲ್ಲಿ ಅದು ತಲವಾರು ಕಾನೂನಿಗೆ ಸಂಬಂಧಿಸಿ ನಾನು ಕಾನೂನಿಗೆ ಸಂಬಂಧಿಸಿ ಹೇಳಿದಾಗ ಯಾಕೆ ಕರಾವಳಿ ಜಿಲ್ಲೆಗಳನ್ನೇ ಮೊದಲು ವಿಧಾನಸಭೆಯಲ್ಲಿ ಪ್ರಸ್ತಾಪ ಬರುತ್ತೆ, ಬೆಂಗಳೂರಿನಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ, ಇಲ್ಲಿ ಎಲ್ಲಾ ತರದ ಪ್ರಾಬ್ಲಮ್ಗಳು ಇಲ್ಲೇ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಈ ತರದ ಪ್ರಾಬ್ಲಮ್ಗಳಿಲ್ಲ. ಅವರವರು ಕ್ರಿಯೇಟ್ ಮಾಡಿಕೊಂಡಿದ್ರೆ ಇದೊಂದು ನೀವು ಕ್ರಿಯೇಟ್ ಮಾಡ್ತೀರಾ ಸರ್ಕಾರ? ಆಯ್ತಾ? ಈಗ ಹಿಂದೂಗಳು ಮುಸ್ಲಿಮರು ಮಾಡಿಕೊಂಡಿದ್ದಾರೆ, ಇದನ್ನು ನೀವು ಸರ್ಕಾರ ಮಾಡುದಲ್ಲ, ನಾವು ಮಾಡಿದಲ್ಲ. ಅದು ಯಾಕೆ ಮಾಡ್ತೀರಿ ಅಂತ ಕೇಳುದು ನಾನು. ಎಸ್ ಲಕ್ಷ್ಮೀಶ್ ಅವರೇ, ಕೊನೆಯದಾಗಿ ಏನ್ ಹೇಳಿ? ನನ್ನ ನಿಲುವು ಸ್ಪಷ್ಟ ಉಂಟು. ಇನ್ನೊಂದು ಕನಿಷ್ಠ ಒಂದು 2 ತಿಂಗಳಾದ್ರೆ ಈ ಸ್ಥಿತಿ ಮುಂದುವರಿಬೇಕು. ಸ್ವಲ್ಪ ನಮಗೆ ಕಷ್ಟ ಆಗ್ತದೆ, ಯಾಕಂದ್ರೆ ನಾನು ತುಂಬಾ ಧಾರ್ಮಿಕ ಮನುಷ್ಯ, ನಾನು ಈ ಸಾಂಸ್ಕೃತಿಕ ವೈವಿಧ್ಯತೆ ಉಳಿಬೇಕು ಅಂತ ಹೇಳುವವನು. ಆದ್ರೂ 1-2 ತಿಂಗಳು ನಾವು ಸಹಿಸಿಕೊಳ್ಳುವ, ಮತ್ತೆ ಎಲ್ಲವೂ ಸರಿ ಆಗ್ತದೆ. ಮತ್ತೆ ಈಗ ನೀವು ಹೇಳಿದಾಗ ಜಿಲ್ಲೆಗೆ ಒಂದು ಪ್ರತ್ಯೇಕ ನೀತಿ, ಅದು ಇದು ಅಂತಾರೆ. ಪ್ರತಿಯೊಂದಕ್ಕೂ ಡಾಮರಿಗೂ ಕೂಡ ಒಂದು ಪ್ರತ್ಯೇಕ ನೀತಿ ಬೇಕು. ಘಟ್ಟದ ಮೇಲಿನ ಡಾಮರ್ನ ಮಾಪನ ಇಲ್ಲಿ ಹಾಕಿದ್ರೆ ನಮ್ಮ ಡಾಮರ್ ಎದ್ದೋಗ್ತದೆ. ಪ್ರತಿಯೊಂದು ಆಯಾ ಭೌಗೋಳಿಕ ಪರಿಸರಕ್ಕೆ ಅನುಸಾರವಾಗಿ, ಸಾಂಸ್ಕೃತಿಕ ಪರಿಸರಕ್ಕೆ ಅನುಸಾರವಾಗಿ ವ್ಯತ್ಯಾಸ ಆಗ್ಲೇಬೇಕು. 1-2 ತಿಂಗಳು ನಾವು ಈ ಪೊಲೀಸು ಆದೇಶವನ್ನ, ಕೋರ್ಟಿನ ಆದೇಶವನ್ನ ಪೊಲೀಸರು ಅನುಷ್ಠಾನ ಮಾಡ್ಲಿಕ್ಕೆ ಬರುವಾಗ ನಾವು ಸಪೋರ್ಟ್ ಮಾಡುವ. ನಾವು ದಯವಿಟ್ಟು ಜನರನ್ನ ಕೆರಳಿಸುವುದು ಬೇಡ. ನಮಗೆ 1-2 ತಿಂಗಳು ತಾಳ್ಮೆಯಿಂದ ಕಾಯುವ, ಮತ್ತೆ ಎಲ್ಲವೂ ಸರಿ ಆಗ್ತದೆ. ಇದರಲ್ಲಿ ಯಾರು ಪರಸ್ಪರ ಪ್ರಚೋದನಕಾರಿಯಾಗಿ, ಪ್ರತಿಕ್ರಿಯಾತ್ಮಕವಾಗಿ, ಸ್ಪರ್ಧಾತ್ಮಕವಾಗಿ ಯಾರು ವರ್ತನೆ ಮಾಡುದು ಬೇಡ. ಎಲ್ಲಾ ಧರ್ಮೀಯರಿಗೂ ಇದರಿಂದ ಒಂದಷ್ಟು ಘಾಸಿ ಆಗಬಹುದು, ಸಾಂಸ್ಕೃತಿಕವಾಗಿ ಆಸಕ್ತಿ ಇರುವವರೆಗೆ ತೊಂದರೆ ಆಗಬಹುದು. 1-2 ತಿಂಗಳು ಸಹಿಸಿಕೊಳ್ಳೋದು, ಇದನ್ನು ಪರ್ಮನೆಂಟ್ ವ್ಯವಸ್ಥೆ ಅಂತಲ್ಲ. ಒಮ್ಮತ್ತೆ ನಾವು ಹೊಂದಿಕೊಳ್ಳುದ, ಅವರು ಹೊಂದಿಕೊಳ್ಳುದ, ಈ ಒಂದು ಪಂಚಾಯತ್ಗೆ ಆಗಬೇಕಲ್ಲ. 2 ಕಡೆಯಿಂದ ಕೂತು ಇಲಾಖೆ ಕೂತು ಸರಿ ಮಾಡೋ, ಮತ್ತೆ ವಕೀಲರು ಇದ್ದಾರಲ್ಲ. ಈಗ ಇದು ಬಹಳ ಮುಖ್ಯವಾದದ್ದು. ಏನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಮಂಗಳೂರು ಸುತ್ತಮುತ್ತ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಎಲ್ಲ ಪಕ್ಷದ ನಾಯಕರು ಇದೀರಿಲ್ಲ, ನೀವೆಲ್ಲ ಪಕ್ಷದ ನಾಯಕರು ಹಗಲಿಗೆ ಹೊಡೆದಾಡ್ಕೊಳ್ತೀರಿ, ರಾತ್ರಿ ನೀವೆಲ್ಲ ಒಂದೇ ಇರ್ತೀರಿ. ಇದು ನಾವು ಬಹಳ ಜನರನ್ನ ನೋಡಿದ್ದೀವಿ. ಬಿಜೆಪಿಯ ಶಾಸಕರು, ಕಾಂಗ್ರೆಸ್ ಅಲ್ಲೆಲ್ಲ ಹೇಳ್ತೀನಿ. ಇದು ಜನರನ್ನ ಕೇಳಿದ್ರೆ ಹೇಳ್ತಾರಲ್ಲಿ, ಮಂಗಳೂರಿನಲ್ಲಿ ಜನರನ್ನ ಕೇಳಿದ್ರೆ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು, ಬಿಜೆಪಿ MLA ಗಳು, MLC ಗಳು, ಕಾಂಗ್ರೆಸ್ನ MLA ಗಳು, MLC ಗಳು ರಾತ್ರಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು, ಆದ್ರೆ ಹಗಲಿಗೆ ಮಾತ್ರ ಯಾವುದು ಇವರು ನಮ್ಮವರೇ, ಇತ್ತೀಚೆಗೆ ನಿಮ್ಮವರಾಗಿದ್ದು ಅಷ್ಟೇ. ನಿಮ್ಮವರು ಅಂದ್ರೆ ನಮ್ಮವರಲ್ಲದಾಗಿದ್ದು. ಅವರು ನಿಮ್ದು ರೋಸಿ ಹೋಗಿ ಈ ಕಡೆ ಬಂದಿರೋದು ಕಾಂಗ್ರೆಸ್ಸಿಗೆ, ನಿಮ್ದು ಸವಾಸ ಸಾಕುಂತಲಿಕ್ಕೆ ಬಂದಿರೋದು ಅವರು. ಇದನ್ನ ನೋಡಿ ಈಗಲೂ ನೋಡಿ, ಗಬ್ಲಡ್ಕ ಅವರು ಬಹಳ ಧಾರ್ಮಿಕ ಮನುಷ್ಯರು. ಅವರು ಫೇಸ್ಬುಕ್ ನಲ್ಲಿ ಬರೀತಾರೆ, ನಾನು ಬಹಳ ಗಮನಿಸ್ತೀನಿ. ಅವ್ರದ್ದು ಧಾರ್ಮಿಕ ಅಂಶಗಳಿಗೆ ಸಂಬಂಧಿಸಿ ಬಹಳ ಒಂದು ಆರೋಗ್ಯಕರ ರೀತಿಯಲ್ಲಿ ಬರೀತಾರೆ ಅವರು, ನಾನು ನೋಡಿದ್ದೀನಿ. ಧಾರ್ಮಿಕ ಆಗಿರೋದು ಬೇರೆ, ಮತಾಂಧತೆ ಬೇರೆ. ಶನಿವಾರ ನಾವು ಇದನ್ನ ನೆನಪಿಟ್ಕೊಳ್ಬೇಕು. ನಾವು ಎಜುಕೇಟೆಡ್ ಆದವರು ಅಲ್ಲಲ್ಲ, ನಿಮ್ಮ ಸಮಸ್ಯೆ ಏನು ಗೊತ್ತಾ? ಬಜರಂಗ ದಳದ್ದಾಗ್ಲಿ ಅಥವಾ ಸಂಘ ಪರಿವಾರದ್ದಾಗ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಇಂತಹ ಪ್ರಚೋದನೆಯ ಮೂಲಕ ನಮ್ಮ ಪಕ್ಷ ಸರ್ಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ ಅಂತ ಹೊರಡ್ತೀರಿ ನೀವು. ಸಮಸ್ಯೆ ಅಲ್ಲಿರೋದು. ಅಧಿಕಾರಕ್ಕೆ ಬರೋದಕ್ಕೆ ಇದನ್ನು ಟೂಲ್ ಆಗಿ ಬಳಸ್ತೀರಿ ನೀವು. ಸಂಘ ಪರಿವಾರದವರು ಎಲ್ಲರೂ ಕೂಡ ಸಂಘದ ಪದೋಪಯೋಗ ಮಾಡಬೇಡಿ. ಸಂಘ ಇದಕ್ಕೆಲ್ಲಕ್ಕಿಂತ ತುಂಬಾ ಎತ್ತರ ಇದೆ. ದಯವಿಟ್ಟು ಆ ಸಂಘವನ್ನು ಹೇಳೋ ಮಾತನ್ನು ಯಾರು ಎತ್ತಬೇಡಿ. ಯಾಕಂದ್ರೆ ಆ ಸಂಘ RSS ಅಂತ ಗೊತ್ತುಂಟು, ಕೊಟ್ಟಾಗಿ ಸ್ನಾನ ಮಾಡುದು. RSS ಈವರೆಗೂ ಸಾರ್ವಜನಿಕವಾಗಿ RSS ಯಾವುದೇ ತಾರ್ಕಿಕವಾದ ಚರ್ಚೆಗಳಿಗೆ ತನ್ನನ್ನು ಒಡ್ಡಿಕೊಳ್ಳೇ ಇಲ್ಲ. RSS
RSS ಗೆ ಒಂದು ಬುದ್ಧಿವಂತಿಕೆಯಲ್ಲಿ, ಯಾಕಂದ್ರೆ ಅದನ್ನ ರಿಜಿಸ್ಟ್ರೇಷನ್ ಆಗ್ಲಿಲ್ಲ. ವಕೀಲರೇ, ನೀವು ವಕೀಲರು ನೋಡಿ, RSS ರಿಜಿಸ್ಟ್ರೇಷನ್ ಆಗ್ಲಿಲ್ಲ. RSS ಯಾವ ಕಾನೂನಿಗೂ ಯಾವುದಕ್ಕೂ ಸಿಕ್ಕಿ ಬೀಳುವುದೇ ಇಲ್ಲ. RSS ಬುದ್ಧಿವಂತಿಕೆ ಇದು, ಆಯ್ತಾ? ಈಗ ಇಟ್ಸ್ ದ ಲಾರ್ಜೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಸರ್ ನೋಡಿ, ಕೌರವರು 100 ಜನ ಇದ್ದದ್ದು, 100 ಜನ ಸಾಧನೆ, ಅದು ದೊಡ್ಡ ಸಾಧನೆ ಆಗಿರುವುದಿಲ್ಲ. ಅದು ಸಾಧನೆ ಅಂತಿಮ ಅಲ್ಲ ಅಂತ. ಸಂಖ್ಯೆ ಬೃಹತ್ ಆಗಿರುವುದು ಭಯಂಕರ, ನಾವು ಪರಿಗಣಿಸಬೇಕಾದ ಸಂಗತಿ ಅಲ್ಲ. ಪ್ರಧಾನಮಂತ್ರಿ ಅವರೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಕೆಂಪುಕೋಟೆ ಮೇಲಿಂದ ಹೇಳಿದ್ರು, ಅದು ಜಗತ್ತಿನ ಅತಿ ದೊಡ್ಡ NGO, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿದ್ರು. ಗಬಲಡ್ಕರ್ ಹೇಳ್ತಾ ಇರೋದು ಅದು ಸರಿ, ಆದ್ರೆ ರಿಜಿಸ್ಟ್ರೇಷನ್ ಆಗಿಲ್ವಲ್ಲ, ಲೆಕ್ಕಪತ್ರನೇ ಇಲ್ವಲ್ಲ. ನೀವು ಜಾಸ್ತಿ ಜನ ಇತ್ತು, ಲಕ್ಷಾಂತರ ಜನ ಇತ್ತು, ಏನ್ ಪ್ರಯೋಜನ? ಸರ್ಕಾರ ಮಾಡಿದಂತ ಕಮ್ಯುನಿಸ್ಟ್ನವರು ಹೇಳುದಿಲ್ಲಲ್ಲ, ನಾವು ದುಡ್ಡನ್ನು ಅಪವ್ಯಯ ಮಾಡ್ತೇವೆ, ಯಾವುದೋ ಬೇಡದ ಕೆಲಸಕ್ಕೆ ಉಪಯೋಗ ಮಾಡುತ್ತೇವೆ ಅಂತ ನಮ್ಮ ಕಟ್ಟಾ ವಿರೋಧಿಗಳಾದ ಕಮ್ಯುನಿಸ್ಟ್ ಹೇಳುದಿಲ್ಲಲ್ಲ. ನನ್ ಲೆಕ್ಕ ಕೊಡ್ಬೇಕಲ್ಲ ನನ್ನ ಸರ್ಕಾರಕ್ಕೆ, ಟ್ಯಾಕ್ಸ್ ಕಟ್ಟಬೇಕಲ್ಲ ನಾವು. ಅದಲ್ಲ ವಕೀಲರೇ, ಇದು ಚರ್ಚೆ ಬೇರೆ ವಿಚಾರ ಹೇಳಿಬಿಡ್ತೇನೆ ನಾನು. ಅದು ಇನ್ನೊಂದು ವಿಷಯ, ಅದು ನಾವು ಇನ್ನೊಂದ್ಸಲ ಚರ್ಚೆ ಮಾಡ್ತೀವಿ. ಸದ್ಯಕ್ಕೆ ದಕ್ಷಿಣ ಕನ್ನಡದ ಕರಾವಳಿಯ ಯಕ್ಷಗಾನಕ್ಕೆ ಸಂಬಂಧಿಸಿದ ಕಂಟಕಕ್ಕೆ ಸಂಬಂಧಿಸಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ 1 ನಿಮಿಷ ಏನ್ ಹೇಳ್ತೀರಿ ಶೇಣು ಅವರೇ? ನೋಡಿ, ಈ ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಆಗ್ಬೇಕು. ಈ ಸರ್ಕಾರ ಯಾರೋ ಇಬ್ಬರು ಪೊಲೀಸರನ್ನು ಉಪಯೋಗಿಸಿಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಮೇಲೆ ಹೊಡೆತವನ್ನು ಉಂಟು ಮಾಡ್ತದೆ. ಖಂಡಿತವಾಗಿ ಇದನ್ನು ಹಿಂದೂ ಸಮಾಜ ಸಹಿಸುವುದಿಲ್ಲ. ಈಗ ನಿನ್ನೆ ಅಷ್ಟೇ ದೊಡ್ಡ ಒಂದು ನಮ್ದು ಚರ್ಚಾ ಇದಾಯ್ತು, ಕಮಿಟಿ ಆಯ್ತು. ಅದರಲ್ಲಿ ಎಲ್ಲ ಯಕ್ಷಗಾನ ಕಲಾವಿದರು, ಪಟ್ಲ ಭಾಗವಹಿಸಿದ್ರು, ಮತ್ತೆ ನಾಟಕದವರು, ದೇವದಾಸ್ ಕಾಪಿಕಾಡ್, ವಾಮಂಜೂರು, ಇವರೆಲ್ಲ ನವೀನ್ ಕಾಪಿಕಾಡ್ ಎಲ್ಲ ನವೀನ್ ಎಲ್ಲ ಭಾಗವಹಿಸಿದ ತುಂಬಾ ಕಲಾವಿದರು ಭಾಗವಹಿಸ್ತಾರೆ. ಕೇವಲ ಬಿಜೆಪಿ, ವಿಶ್ವ ಹಿಂದೂ ಪರಿಷತ್ ಅಲ್ಲ, ಇವರೆಲ್ಲರ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನಾ ಸಭೆಯನ್ನು ಈ ಸರ್ಕಾರಕ್ಕೆ ಬಿಸಿಮಿಟ್ಟಿಸಲಿಕ್ಕೆ ನಾವು ಸದ್ಯದಲ್ಲೇ ಮಾಡ್ಲಿಕ್ಕಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ. ಎಸ್ ಗಬಲಡ್ಕ ಅವರೇ, ಕೊನೆಯದಾಗಿ ಏನು ಹೇಳಿ? ಈಗ ಧರ್ಮ ಸಂಸ್ಕೃತಿ ಎಲ್ಲ ಉಳಿಬೇಕು, ಅದು ಬೆಳಿಬೇಕು. ಆಯಾಯ ಕಾಲಕ್ಕೆ ಬೇಕಾದ ಹಾಗೆ ನಾವು ಪರಿವರ್ತನೆಗಳನ್ನ, ಕಾಲಧರ್ಮ ಅಂದ್ರೆ ಕಾಲಕ್ಕೆ ಬೇಕಾದಂತಹ ಪರಿವರ್ತನೆಗಳನ್ನ ಮಾಡಿಕೊಳ್ತಾ ಹೋಗ್ಬೇಕು. ಒಂದು. ಎರಡನೇದಾಗಿ, ಈಗ ಒಂದಷ್ಟು ಸಮಯ ಈ ಕಾನೂನನ್ನು ನಾವು ಪಾಲನೆ ಮಾಡುವ ಕುರಿತು ಮಾತಾಡಿ. ನೀವು ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಅಂತ ಹೇಳಿದಿರಿ. ಇದನ್ನ ಬಿಸಿ ಮುಟ್ಟಿಸುವಂತಲ್ಲ, ಎಲ್ಲರೂ ಸೇರುವ. ಈಗ ಇದು ಸಮಸ್ಯೆ ಅಂತ ಆದ ಮೇಲೆ ಈಗ ಕೆಂಪು ಕಲ್ಲಿಗೆ ಬೇಕಾಗಿ ಎಲ್ಲರೂ ಕೂತು ಜನಪ್ರತಿನಿಧಿಗಳು ಮಾತಾಡಿದ ಹಾಗೆ ಈಗ ಎಲ್ಲರೂ ಪರಿಹಾರಕ್ಕೆ ಮಾಡಿದ ಹಾಗೆ ನಾವು ಎಲ್ಲರೂ ಕುಳಿತು ಇದು ಪರಿಹಾರವನ್ನು ನೋಡಿ. ಇದನ್ನು ಸರ್ಕಾರವನ್ನ ಎತ್ತಿ ಕಟ್ಟುವುದು ಅಥವಾ ಹಿಂದೂ ಸಮಾಜ ಅಂತೇಳಿ, ಯಾರು ಹಿಂದೂ ಸಮಾಜಕ್ಕೆ ಯಾವುದೇ ಪ್ರಾತಿನಿಧಿಕ ಸಂಸ್ಥೆ, ಅಧಿಕೃತವಾದ ಪ್ರಾತಿನಿಧಿಕ ಸಂಸ್ಥೆ ಇಲ್ಲ. ನಾನು ಹೇಳ್ಬೋದು, ನೀವು ಹೇಳ್ಬೋದು, ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ಹಿಂದೂ ಸಮಾಜವನ್ನ ಯಾರು ಗುತ್ತಿಗೆ ತಕೊಂಡಾಗೆ ಮಾತಾಡಬಾರ್ದು. ಯಾರು ಗುತ್ತಿಗೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಹಿಂದೂ ಧರ್ಮ ಅದು ಸಾಂಸ್ಕೃತಿಕ ರೂಪದಲ್ಲಿ ಇರುವುದಿಲ್ಲ, ಅದೊಂದು ಚಳವಳಿ ರೂಪದಲ್ಲಿ ಇರುವ ಸಂಗತಿ. ಈ ಕಾರಣದಿಂದಾಗಿ ನಾಟಕಕಾರರ ಹೊಟ್ಟೆಗೆ ತೊಂದರೆ ಆಗಬಾರದು, ಯಕ್ಷಗಾನ ಕಲಾವಿದರ ಹೊಟ್ಟೆಗೆ ತೊಂದರೆ ಆಗಬಾರದು, ಮೇಳದ ಯಜಮಾನರಿಗೂ ತೊಂದರೆ ಆಗಬಾರದು, ಆಮೇಲೆ ಕೇಳುಗರಿಗೆ, ನೋಡುಗರಿಗೆ, ವೀಕ್ಷಕರಿಗೆ ರಸಭಂಗ ಆಗಬಾರದು. ಹಾಗೆ ಆಗದಾಗಿ ಒಂದು ಪರಿಹಾರವನ್ನ ಕುಳಿತು ಮಾತುಕತೆ ಪರಿಹಾರ ಮಾಡುವ. ನೀವು ಕರೆಯುವ ಮೀಟಿಂಗಿಗೆ ನಮ್ಮನ್ನು ಕರೆಯಿರಿ, ನಾವೆಲ್ಲರೂ ಕೂತು ನಾವು ಮಾತಾಡುವ. ಧನ್ಯವಾದ. ಎಸ್, ಅದು ಬಹುಶಃ ಸದ್ಯಕ್ಕೆ ಬಹಳ ಒಳ್ಳೆಯ ಒಂದು ಕ್ರಮ ಅಂತ ಹೇಳಿ ಅನಿಸ್ತದೆ. ಇದನ್ನ ಪ್ರಚೋದನೆಯ ರೀತಿಯಲ್ಲಿ ಅಥವಾ ಒಂದು ಸಮಾಜವನ್ನು ಇನ್ನೊಂದು ಸಮಾಜದ ವಿರುದ್ಧ ಎತ್ತಿ ಕಟ್ಟೋದಾಗ್ಲಿ ಅಥವಾ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ಮಾಡೋದಾಗ್ಲಿ, ಅದರ ಬದಲಾಗಿ ಈಗ ನೋಡಿ, ನಿಮಗೆ ಒಂದು ಒಳ್ಳೆಯ ಲಾಭ ಇದೆ. ಏನು ಅಂತ ಹೇಳಿದ್ರೆ, ಸ್ಪೀಕರ್ ಅವರು ದಕ್ಷಿಣ ಕನ್ನಡದವರು, ಅವರು ಕೂಡ ಯಕ್ಷಗಾನ ಭೂತಕೋಲಕ್ಕೆಲ್ಲ ಪ್ರತಿನಿತ್ಯ ಭೇಟಿ ಕೊಡೋರು. ನಮ್ಮವರೇ ಆಗಿರೋದ್ರಿಂದ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಬಹಳ ಚೆನ್ನಾಗಿ ಒಂದು ಮಾತಾಡಿ ಇದನ್ನ ಏನಾದ್ರು ಮಾಡ್ಬೋದು. ಅದನ್ನ ಅವರು ಸ್ಪೀಕರ್ ಅವರು ಏನ್ ಹೇಳಿದ್ರಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಅದ್ರ ಬಗ್ಗೆ ನನ್ನ ಸಮ್ಮತಿ ಇಲ್ಲ. ಕಾನೂನನ್ನ ಮುರಿಬಹುದು, ಆದ್ರೆ ಸಂಪ್ರದಾಯನ ಮುರಿಲಿಕ್ಕೆ ಆಗೋದಿಲ್ಲ ಅನ್ನುವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. ಹಾಗೆ ಹೇಳ್ಬಾರ್ದು. ಆದ್ರೆ ಅವರ ಕನ್ನಡ ಸ್ವಲ್ಪ ಫಾಸ್ಟ್ ಕನ್ನಡ ಆಗಿರೋದ್ರಿಂದ ನಮ್ಗೆಲ್ಲ ಗೊತ್ತಿದೆಯಲ್ಲ ಅವರ ಕನ್ನಡ, ಹಾಗಾಗಿ ಅದು ವಾಕ್ಯ ರಚನೆ ಮುಗಿಯುವ ಹೊತ್ತಿಗೆ ಇನ್ನೇನೋ ಆಗಿರುತ್ತೆ. ಥ್ಯಾಂಕ್ ಯು. ನಮಸ್ಕಾರ.